ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಜಗದಪ್ಪಿತರ ಮುಂದೆ ಪಾರ್ವತಿ ಪರಮೇಶ್ವರೋ. ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಗುರುಭ್ಯೋ ನಮಃ, ಆಚಾರ್ಯಭ್ಯೋ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಮಾತಾಪಿತೃಗಳ ಆಶೀರ್ವಾದ, ಗುರುವಿನ ಅನುಗ್ರಹ ಎಲ್ಲವೂ ಸಹಿತ ಮತ್ತಷ್ಟು ವಿಶೇಷವೇ ಸರಿ. ಇದು ಪಕ್ಷಮಾಸ. ದೇವತೆಗಳ ಆರಾಧನೆ ಎಷ್ಟು ಮುಖ್ಯವೋ ಹಾಗೆ ದೇವರ ಆರಾಧನೆಗೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪಿತೃದೇವತೆಗಳ ಆರಾಧನೆ. ಹಾಗಾಗಿ ಪಿತೃದೇವತೆಗಳ ಪ್ರಾರ್ಥನೆ ಮಾಡಲಿಕ್ಕಾಗಿ ಇಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ತೀರ್ಥ ಸ್ಥಳಗಳನ್ನು ಎಲ್ಲರೂ ಆಯ್ಕೆ ಮಾಡಿಕೊಳ್ತಾರೆ. ಒಂದು ಗಯಾ ಕ್ಷೇತ್ರ, ಇನ್ನೊಂದು ಸಂಗಮ ಕ್ಷೇತ್ರ, ಮತ್ತೊಂದು ಹರಿಯುವ ನದಿ. ಅದರಲ್ಲೂ ಗಂಗೆ ಚೇಮನೆ ಚೇವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಈ ಶುದ್ಧ ಜಲ ತೀರ್ಥ ಜಲದಲ್ಲಿ ಇಲ್ಲಿ ಬಂದು ದೊಡ್ಡವರಿಗೆ ತಿಲತರ್ಪಣವನ್ನು ಮಾಡ್ತಕ್ಕಂಥದ್ದು, ಪಿಂಡ ಪ್ರದಾನವನ್ನು ಮಾಡ್ತಕ್ಕಂತಹದ್ದು, ಹಿರಿಯರನ್ನು ಪ್ರಾರ್ಥನೆ ಮಾಡ್ತಕ್ಕಂತಹದ್ದು, ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃದೇವತೆಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡಿತಕ್ಕಂತಹ ವಿಶೇಷವಾದಂಥ ದಿನ. ಭಾದ್ರಪದ ಮಾಸದ ಶುಕ್ಲ ಪಕ್ಷ ಆದ ನಂತರ ಬರ್ತಕ್ಕಂಥ ಕೃಷ್ಣ ಪಕ್ಷ, ಈ ಕೃಷ್ಣ ಪಕ್ಷವನ್ನೇ ಇದು ಪಿತೃಪಕ್ಷ ಅಂತ ಹೇಳ್ತಾರೆ. ಅಂದರೆ ಮಹಾಲಯ ಶ್ರಾದ್ದ, ಮಹಾಲಯ ಅಮಾವಾಸ್ಯೆಯ ತನಕ ಬರ್ತಕ್ಕಂಥ ಪ್ರತಿಯೊಂದು ದಿನಗಳೂ ಅಮೂಲ್ಯವಾಗಿರ್ತಕ್ಕಂಥದ್ದೇ. ದೇವತಾ ಆರಾಧನೆಯಲ್ಲಿ ಲೋಪ ಬರಬಹುದು, ಆದರೆ ಪಿತೃ ಆರಾಧನೆಯಲ್ಲಿ ಲೋಪ ಬರಬಾರದು. ಪಿತೃದೇವತೆಗಳನ್ನು ಪ್ರಾರ್ಥನೆ ಮಾಡಿ ಪಿತೃದೇವತೆಗಳಿಗೆ ತಿಲತರ್ಪಣವನ್ನು ಪಿಂಡ ಪ್ರದಾನವನ್ನು ಮಾಡ್ತಿರ್ತಕ್ಕಂಥ ಈ ಸಾನ್ನಿಧ್ಯ ಶ್ರೀರಂಗಪಟ್ಟಣದ ಸ್ನಾನದ ಘಟ್ಟ. ಶ್ರೀರಂಗಪಟ್ಟಣದ ಸ್ನಾನದ ಘಟ್ಟದಲ್ಲೂ ಸಾಕಷ್ಟು ಜನ ಇದ್ದಾರೆ. ಶ್ರೀರಂಗಪಟ್ಟಣದ ಸುತ್ತಮುತ್ತ ಹರಿಯುವಂಥ ಕಾವೇರಿ ನದಿ ಈ ಭಾಗದಲ್ಲಿ ಸಾಕಷ್ಟು ಜನ ಅವರವರ ಪಿತೃದೇವತೆಗಳನ್ನು ಪ್ರಾರ್ಥನೆ ಮಾಡಿ ಶಕ್ತ್ಯಾನುಸಾರ ಅನ್ನದಾನವನ್ನು, ಜೊತೆಗೆ ಒಂದಷ್ಟು ಆಹಾರಗಳನ್ನು, ಜೊತೆಗೆ ವಸ್ತ್ರದಾನವನ್ನು ಮಾಡಿ ಎಲ್ಲರೂ ಪುಣ್ಯದ ಒಂದು ಮಾರ್ಗಕ್ಕೆ ನಡೀತಿದ್ದಾರೆ. ದೇವತಾರಾಧನೆ ಎಷ್ಟು ಮುಖ್ಯವೋ ದೇವತಾರಾಧನೆಗೂ ಮಿಗಿಲಾಗಿರ್ತಕ್ಕಂಥದ್ದು ಪಿತೃದೇವತೆಗಳ ಆರಾಧನೆ ಅಂತ ಹೇಳ್ತಾರೆ. ಅಂತಹ ಪಿತೃದೇವತೆಗಳನ್ನು ಪ್ರಾರ್ಥನೆ ಮಾಡಲಿಕ್ಕಾಗಿ ಅವರೆಲ್ಲರ ಸಂಕಲ್ಪದಿಂದ, ಅಂದರೆ ಪ್ರತಿಯೊಬ್ಬರ ಮನೆ ಮಾಡುವಂಥ ಸಂಕಲ್ಪವೂ ಸಹಿತ ಕಾರ್ಯಸಿದ್ಧಿ ಆಗಬೇಕಾದರೆ ಇಂಥ ತೀರ್ಥ ಸ್ನಾನ, ಪುಣ್ಯತೀರ್ಥ ನದಿ ಸ್ನಾನ ಎಲ್ಲವೂ ಸಹಿತ ವಿಶೇಷವೇ ಸರಿ. ಪಿತೃದೇವತೆಗಳ ಪ್ರಾರ್ಥನೆ, ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇದು ತೀರ್ಥಕ್ಷೇತ್ರ ಶ್ರೀರಂಗಪಟ್ಟಣದ ನದಿಘಟ್ಟ, ಅಂದರೆ ಸ್ನಾನದ ಘಟ್ಟ. ಈ ಸ್ನಾನದ ಘಟ್ಟಕ್ಕೆ ಬಂದು ಇಲ್ಲಿ ಪಿತೃದೇವತೆಗಳ ಆರಾಧನೆ ಮಾಡ್ತಕ್ಕಂಥದ್ದು ಒಂದು ವಿಶೇಷವೇ ಸರಿ. ಹಾಗಾಗಿ ವಸುರುದ್ರ ಆದಿತ್ಯ ರೂಪದಲ್ಲಿ ಪಿತೃದೇವತೆಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ತೀರ್ಥ ಸ್ನಾನ ಮಾಡಿ ಪಿತೃದೇವತೆಗಳನ್ನು ಶ್ರಾದ್ದ ಕರ್ಮಾದಿಗಳಲ್ಲಿ ಬರೀ 3 ಜನ ಮಾತ್ರ ಇರ್ತಾರೆ. ಶ್ರಾದ್ದ ಕರ್ಮಾದಿಗಳಲ್ಲಿ ಬರೀ 3 ಜನ ಮಾತ್ರ ಇರ್ತಾರೆ. ಪಕ್ಷಮಾಸದಲ್ಲಿ ನಮ್ಮನ್ನು ಅಗಲಿರ್ತಕ್ಕಂತಹ ಎಲ್ಲ ಪಿತೃದೇವತೆಗಳು ಬರ್ತಾರೆ. ಮನೆಯಲ್ಲಿ ಸಾಕಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರಿಂದ ಅಕಾಲ ಮೃತ್ಯುವಿಗೆ ಈಡಾಗಿರ್ತಕ್ಕಂಥವ್ರವರೆಗೂ, ವಯಸ್ಸಿನಲ್ಲಿ ಚಿಕ್ಕವರಿರಲಿ ದೊಡ್ಡವರಿರಲಿ ಯಾರೊಬ್ಬರಾದರೂ ಸಹಿತ ಅವ್ರನ್ನ ಪಿತೃದೇವತೆಗಳಂತಲೇ ಕರೀತಾರೆ. ಹಾಗಾಗಿ ಎಲ್ಲರಿಗೂ ಸಹಿತ ತಿಲತರ್ಪಣವನ್ನು ಕೊಟ್ಟು ಪಿಂಡ ಪ್ರದಾನವನ್ನು ಮಾಡ್ತಕ್ಕಂತಹದ್ದು ಅಷ್ಟೇ ಅಲ್ಲ,
ನಮ್ಮ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ವೀರ ಯೋಧರು, ಎಷ್ಟೋ ಜನ ವೀರ ಯೋಧರು ವೀರ ಮರಣವನ್ನು ಹೊಂದಿರ್ತಾರೆ. ಅಂತಹವ್ರಿಗೂ ಸಹಿತ ಶಾಂತಿಗಾಗಿ, ಅಂತಹವರಿಗೆ ಪುನರ್ಜನ್ಮ, ಒಂದು ವಿಶೇಷವಾದ ಜನ್ಮ ಸಿಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಲಿಕ್ಕೂ ಇದು ಬಹಳ ವಿಶೇಷವಾದಂಥ ಕಾಲ. ಇದನ್ನು ಮಹಾಲಯ ಪಕ್ಷಮಾಸ ಅಂತ ಹೇಳ್ತಾರೆ. ಇಂತಹ ಪಕ್ಷಮಾಸದಲ್ಲಿ ಯಾರೊಬ್ಬರಿಗಾದರೂ ಸಹಿತ ಗತಿಸಿರ್ತಕ್ಕಂತಹ ಪಿತೃದೇವತೆಗಳಿಗೆ ಶ್ರಾದ್ದ ಕರ್ಮಾದಿಗಳನ್ನು ಮಾಡುವಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ತೀರ್ಥಸ್ಥಾನವೂ ಹೌದು, ತೀರ್ಥ ಸಾನ್ನಿಧ್ಯವೂ ಹೌದು. ಈ ಸಾನ್ನಿಧ್ಯದಲ್ಲಿ ಮಾಡುವಂಥ ಮಹಾಸಂಕಲ್ಪ ಎಲ್ಲರಿಗೂ ಶ್ರೇಯಸ್ಸುಂಟಾಗಬೇಕು, ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಕ ಶ್ರೀ ಗುರು ರಾಘವೇಂದ್ರ ದೇವತಾಭ್ಯೋ ನಮಃ. बोलो भगवान श्री सद्गुरु साईनाथ महाराज की जय. जगद्गुरु आदिशंकराचार्य महाराज की जय. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಗುರು ಪರಂಪರೆಗೆ ನಮಸ್ಕಾರ ಮಾಡ್ತಾ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಭಾಳಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ಅನುಷ್ಠಾನಗಳಿದೆ. ವರ್ಷದ 365 ದಿವಸದಲ್ಲಿ 15 ದಿವಸಗಳು ಇದು ಪಕ್ಷಮಾಸ ಅಂತ ಹೇಳ್ತಾರೆ. ಈ ಪಕ್ಷಮಾಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪಕ್ಷಮಾಸದಲ್ಲಿ ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃದೇವತೆಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡಿತಕ್ಕಂತಹ ವಿಶೇಷವಾದಂಥ ದಿನ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ದಿನದಂದು ಮಹಾಲಯ ಪಕ್ಷಮಾಸ, ಜೊತೆಗೆ ಪಿತೃಪಕ್ಷ ಅಂತ ಹೇಳ್ತಾರೆ. ಈ ಪಿತೃಗಳ ಅಧಿದೇವತೆಯನ್ನು ವಿಶೇಷವಾಗಿ ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃದೇವತೆಗಳನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ವಸುರುದ್ರ ಆದಿತ್ಯ ದೇವರನ್ನು ನಾವು ಪ್ರಾರ್ಥನೆ ಮಾಡಬೇಕು. ವಸುರುದ್ರ ಆದಿತ್ಯ ಇವರು ಚಿರವಾಗಿರ್ತಕ್ಕಂಥವ್ರು, ಚಿರಕಾಲ ಇರ್ತಕ್ಕಂಥವ್ರು. ಆದರೆ ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃದೇವತೆಗಳು ಒಮ್ಮೆ ಈ ದೇಹದಿಂದ ಆತ್ಮ ಹೊರಟಾದ ನಂತರ ಮತ್ತೊಂದು ಕಡೆ ಎಲ್ಲೋ ಜನ್ಮ ತಾಳುತ್ತೆ. ಎಲ್ಲೋ ಜನ್ಮ ತಾಳ್ತಕ್ಕಂಥ ಅವರಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು ಈ ಒಂದು ಪಿತೃದೇವತೆಗಳು ಇರ್ತಕ್ಕಂಥ ವಸು ಮತ್ತು ರುದ್ರ ಆದಿತ್ಯರು. ಈ ವಸುರುದ್ರ ಆದಿತ್ಯರನ್ನು ಪ್ರಾರ್ಥನೆ ಮಾಡಿ ಅವರಿಗೆ ಅನ್ನ ಆಹಾರವನ್ನು ಕೊಟ್ಟು ಪಿಂಡ ಪ್ರದಾನವನ್ನು ಮಾಡಬೇಕು. ಪಿಂಡ ಪ್ರದಾನವನ್ನು ಮಾಡಿ ಆ ಪಿಂಡ ಪ್ರದಾನ ಮಾಡಿದ ನಂತರ ಆ ಪಿಂಡ ಪ್ರದಾನವನ್ನು ನಾವು ಏನು ಪಿಂಡ ಪ್ರದಾನವನ್ನು ಕೊಟ್ಟು ಹಿರಿಯರನ್ನು ನೆನೆಸ್ಕೊಂಡು ಅವ್ರಿಗೆ ಏನು ದಾನ ಧರ್ಮಗಳನ್ನು ಕೊಟ್ಟಿರ್ತೀವಿ ಅಥವಾ ಅವ್ರ ಹೆಸರಲ್ಲಿ ಏನನ್ನು ಕೊಡ್ತೀವಿ ಅದನ್ನು ವಸುರುದ್ರ ಆದಿತ್ಯರು, ಆ ಹಿರಿಯರು 3 ಜನ ಎಲ್ಲರಿಗೂ ಎಲ್ಲೆಲ್ಲಿ ನಮ್ಮ ಪಿತೃದೇವತೆಗಳು ಇರ್ತಾರೋ, ಯಾವ ಜನ್ಮದಲ್ಲಿ ಹುಟ್ಟಿರ್ತಾರೋ, ಪಕ್ಷಿಗಳಾಗಿರಲಿ, ಪ್ರಾಣಿಗಳಾಗಿರಲಿ, ದನಕರುಗಳಾಗಿರಲಿ ಅಥವಾ ಜೀವರಾಶಿಗಳು ಯಾವುದೋ ಒಂದು ರೂಪದಲ್ಲಿ ಜನ್ಮ ತಾಳಿರ್ತಾರೆ, ಅಂಥ ಅವರಿಗೆ ಆ ದಿನದ ಆಹಾರವನ್ನು ಅವರು ಕೊಡ್ತಾರಂತೆ. ಹಾಗಾಗಿ ನಮ್ಮನ್ನು ಅಗಲಿರ್ತಕ್ಕಂಥ ಪಿತೃದೇವತೆಗಳಿಗೆ ವಸುರುದ್ರ ಆದಿತ್ಯ ರೂಪದಲ್ಲಿರ್ತಕ್ಕಂತಹ ಆ ಪಿತೃದೇವತೆಗಳನ್ನು ಪ್ರಾರ್ಥನೆ ಮಾಡಿ ಪಕ್ಷಮಾಸದಲ್ಲೂ ಸಹಿತ ವಿಶೇಷವಾದಂಥ ಆರಾಧನೆಯನ್ನು ಸಲ್ಲಿಸ್ತಕ್ಕಂಥದ್ದು. ಇನ್ನು ಪಕ್ಷಮಾಸಕ್ಕೂ ಶ್ರಾದ್ದಕ್ಕೂ ಒಂದಷ್ಟು ವ್ಯತ್ಯಾಸ ಇದೆ. ಶ್ರಾದ್ದ ಕರ್ಮಾದಿಗಳಲ್ಲಿ ತಂದೆ, ತಾತ, ಮುತ್ತಾತ 3 ತಲೆಮಾರು ಮಾತ್ರ ಇರುತ್ತೆ. ಆದರೆ ಪಕ್ಷಮಾಸದಲ್ಲಿ ನಮ್ಮನ್ನು ಅಗಲಿರ್ತಕ್ಕಂಥ ಎಲ್ಲ ಪಿತೃದೇವತೆಗಳು ಯಾರೇ ಒಬ್ಬರು ಇರಬಹುದು, ಅವರು ನಮ್ಮವರು ತಮ್ಮವರು ಅಂತಕ್ಕಂಥದ್ದಲ್ಲ. ಒಂದು ವಿಶ್ವಾಸದಲ್ಲಿ ಒಂದು ದಿನ ಮಾತಾಡಿದ್ರು ಅಂಥವ್ರೂ ನಾವು ಸಹಿತ ಗುರುತಿಸಬಹುದು. ಹಾಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ಮತ್ತು ನಮ್ಮ ಸುತ್ತಮುತ್ತ ಇರತಕ್ಕಂಥ ಪ್ರಾಂತ್ಯದಲ್ಲಿ ಯಾರು ನಮ್ಮನ್ನು ಅಗಲಿರ್ತಾರೋ ಅವರು ಸಂಬಂಧ ಇಲ್ದಿದ್ರೂ ಒಂದು ದಿನದ ಸ್ನೇಹ ಆದರೂ ಸಹಿತ ಅವ್ರನ್ನ ನೆನೆಸ್ಕೊಂಡು ಅವ್ರ ಹೆಸರಲ್ಲಿ ಒಂದು ಪಿಂಡ ಪ್ರದಾನವನ್ನು ಮಾಡಿ ಅವ್ರ ಆತ್ಮಕ್ಕೂ ಶಾಂತಿಯನ್ನು ಕೊಟ್ಟು ಅವ್ರಿಗೂ ಅನ್ನ ಆಹಾರವನ್ನು ವಸುರುದ್ರ ಆದಿತ್ಯರ ರೂಪದಲ್ಲಿ ಕೊಡಬಹುದು. ಹಾಗೆ ಪಕ್ಷಮಾಸದಲ್ಲಿ ಧರ್ಮಪಿಂಡಗಳು ಎಂಬತಕ್ಕಂತಹದ್ದಿದೆ. ಧರ್ಮಪಿಂಡಗಳನ್ನು ಸಹಿತ ಈ ಮಾರ್ಗದಲ್ಲಿಟ್ಟು ವಿಶೇಷವಾಗಿ ದೇವರ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದಕ್ಕಾಗಿ ಹಿರಿಯರ ಆಶೀರ್ವಾದ ಪಡೆಯಲಿಕ್ಕೆ ಈ ಪಕ್ಷಮಾಸ, ಅದರಲ್ಲೂ ಮಹಾಲಯ ಪಕ್ಷಮಾಸ ಭಾಳ ವಿಶೇಷವಾದಂಥದ್ದು. ಭಾದ್ರಪದ ಮಾಸದ 15 ದಿನ, ಭಾದ್ರಪದ ಮಾಸದ ಪ್ರಾರಂಭ ಶುಕ್ಲ ಪಕ್ಷ, ಗಣಪತಿ ಅನಂತ ಪದ್ಮನಾಭ. ಅದಾದ ನಂತರ ಬರ್ತಕ್ಕಂಥದ್ದು ಕೃಷ್ಣ ಪಕ್ಷ. ಆ ಕೃಷ್ಣ ಪಕ್ಷವೇ ಮಹಾಲಯ ಪಕ್ಷಮಾಸ ಅಂತ ಹೇಳ್ತಾರೆ. ಹಾಗಾಗಿ ಮಹಾಲಯ ಅಮಾವಾಸ್ಯೆಯವರೆಗೂ ಇದೊಂದು ವಿಶೇಷವಾಗಿರ್ತಕ್ಕಂಥ ಈ ದಿನಗಳು. ಈ ದಿನಗಳಲ್ಲಿ ಪ್ರತಿನಿತ್ಯವೂ ಸಹಿತ ಅಂದರೆ 15 ದಿನ ಯಾವುದಾದ್ರು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಈ ಥರ ಸಂಗಮ ಕ್ಷೇತ್ರ, ಕಾವೇರಿ ಕ್ಷೇತ್ರ ಇಂತಹ ಕಡೆ ದೇವತಾ ಅರ್ಚನೆ ಪ್ರಾರಂಭ ಮಾಡಿ ದೇವರ ನಮಸ್ಕಾರ ಮಾಡಿ ತದನಂತರ ಪಿತೃದೇವತೆಗಳ ಪ್ರಾರ್ಥನೆ ಮಾಡಿ ಅವರ ಹೆಸರಲ್ಲಿ ಅನ್ನದಾನವನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ಪದಾರ್ಥಗಳನ್ನು ದಾನ ಧರ್ಮಾದಿಗಳ ಹಾಗೆ ಕೊಡೋದ್ರಿಂದ ಹಿರಿಯರ ನಮ್ಮನ್ನು ಅಗಲಿರ್ತಕ್ಕಂಥ ಪಿತೃದೇವತೆಗಳ ಆಶೀರ್ವಾದವನ್ನು ನಾವು ಪಡೆಯಬಹುದು. ಅದಕ್ಕಾಗಿ ಇವತ್ತಿನ ದಿವಸ ಶ್ರೀರಂಗಪಟ್ಟಣ, ಬೆಂಗಳೂರಿಗೆ ಸಮೀಪ ಇರತಕ್ಕಂಥ ಶ್ರೀರಂಗಪಟ್ಟಣ ಕಾವೇರಿ ನದಿ ತೀರ, ರಂಗನಾಥನ ಸಾನ್ನಿಧ್ಯದಲ್ಲಿ ರಂಗನಾಥನ ಸುತ್ತ ಹರಿಯುವಂಥ ನೀರು, ಅದರಲ್ಲೂ ಈ ಶ್ರೀರಂಗಪಟ್ಟಣದಲ್ಲಿ ಸ್ನಾನದ ಘಟ್ಟ ಎಂಬತಕ್ಕಂಥ ಈ ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯ ಸ್ನಾನ. ಯಾಕೆಂದರೆ ಈ ಭಾಗದಲ್ಲಿ ಪೂರ್ವಕ್ಕೆ ನದಿ ಹರಿಯುತ್ತೆ. ಪೂರ್ವಕ್ಕೆ ನದಿ ಹರಿಯೋದ್ರಿಂದ ಇಲ್ಲಿ ಸ್ನಾನ ಮಾಡೋದು ಪುಣ್ಯಫಲ ಅಂತ ಹೇಳ್ತಾರೆ. ಹಾಗಾಗಿ ಶ್ರೀ ರಂಗನಾಥನ ಪ್ರಾರ್ಥನೆ ಮಾಡ್ತಾ ಈ ಒಂದು ಸಾನ್ನಿಧ್ಯದಲ್ಲಿ ತರ್ಪಣಾದಿಗಳನ್ನು ವಿಶೇಷವಾದಂಥ ಅರ್ಘ್ಯ ಪ್ರದಾನವನ್ನು ಕೊಟ್ಟು ಭಗವಂತನ ಪ್ರಾರ್ಥನೆ ಮಾಡಿ ನಮ್ಮನ್ನು ಅಗಲಿರ್ತಕ್ಕಂಥ ಪಿತೃದೇವತೆಗಳು ಆನಂದ್ ಗುರುಜಿಯವರಿಗೆ ಯಾರ ಸಂಬಂಧ? ಎಲ್ಲರೂ ಸಂಬಂಧವೇ. ಅದರಲ್ಲಿ ಯಾರು ನನ್ನ ಕಾರ್ಯಕ್ರಮ ನೋಡೋರು ಇದ್ದಾರಲ್ಲ,
ಕಾರ್ಯಕ್ರಮ ನೋಡೋರಾಗಲಿ ನೋಡದಿರೋ ಇರ್ತಕ್ಕಂಥವ್ರಾಗಲಿ ಎಷ್ಟೋ ಜನ ನನ್ನ ಮಾತಾಡಬೇಕು ಅಂತ ಅಪೇಕ್ಷೆ ಪಟ್ಟು ಅಕಾಲ ಮೃತ್ಯುವಿಗೀಡಾಗಿರ್ತಕ್ಕಂಥವ್ರು, ಪೂರ್ಣ ಆಯುಷ್ಯಲ್ಲಿ ಹೋಗಿರ್ತಕ್ಕಂಥವರು ಇದ್ದಾರೆ. ಅವರೆಲ್ಲರ ಆತ್ಮಕ್ಕೂ ಶಾಂತಿ ಸಿಗಲಿ. ಆನಂದ್ ಗುರೂಜಿಯವರು ಒಬ್ಬರಿಗೆ ಮಾತ್ರ ಅಲ್ಲ, ಎಲ್ಲ ಜಾತಿ ಜನಾಂಗಕ್ಕೂ ಬೇಕಾಗಿರ್ತಕ್ಕಂಥವ್ರಾದ್ರಿಂದ ಯಾರೆಲ್ಲ ಅಗಲಿದ್ದಾರಲ್ಲ, ಯಾರೆಲ್ಲ ಮರಣ ಹೊಂದಿದ್ದಾರಲ್ಲ, ಅವರೆಲ್ಲರ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಇದರ ಜೊತೆಗೆ ನಮ್ಮ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು, ಸಾಕಷ್ಟು ಜನ ಯೋಧರು ಅಕಾಲ ಮೃತ್ಯುವಿಗೀಡಾಗಿರ್ತಾರೆ. ಯಾಕೆಂದರೆ ಭಾರತಾಂಬೆಯ ಮಡಿಲಲ್ಲಿ ಅಲ್ಲಿ ಸೇವೆ ಮಾಡುವಾಗ ತಮ್ಮ ವಯಸ್ಸು ಇನ್ನು ಚಿಕ್ಕ ವಯಸ್ಸಾದರೂ ಸಹಿತ ಅಕಾಲ ಮೃತ್ಯುವಿಗೀಡಾಗಿದ್ದಾರೆ. ಅಂತಹವ್ರಿಗೂ ಸಹಿತ ಒಂದು ಶಾಂತಿ ಕೊಡ್ತಕ್ಕಂಥದ್ದು, ಅಂತಹವ್ರಿಗೂ ಸಹಿತ ಅಂತಹವ್ರು ಗತಿಸಿದರೆ ಅಂತಹವ್ರಿಗೂ ಸಹಿತ ಪಿಂಡ ಪ್ರದಾನವನ್ನು ಮಾಡ್ತಕ್ಕಂಥದ್ದು ಒಂದು ಕಾಯಕ ಇವತ್ತು ನಡೆಯುತ್ತೆ. ಇನ್ನು ರೈತ ಬಾಂಧವರು, ಎಷ್ಟೋ ಜನ ರೈತ ಬಾಂಧವರಲ್ಲಿ ಹಾಗೆ ಸಮಾಜಮುಖಿಯಾಗಿ ಸಮಾಜದಲ್ಲಿ ಈ ಒಂದು ಭೂಸೃಷ್ಟಿಯಲ್ಲಿ ಯಾರು ತಾಯಿ ಗರ್ಭದಿಂದ ಜನಿಸಿದ ನಂತರ ಯಾರು ಮೃತ್ಯುವಿಗೀಡಾಗ್ತಾರೋ ಅವರೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂಥೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ವಸುರುದ್ರ ಆದಿತ್ಯ ದೇವರನ್ನ ಮಹಾಲಯ ಪಕ್ಷ, ಮಹಾಲಯ ಅಮಾವಾಸ್ಯೆಗೂ ಮುನ್ನ ಬರ್ತಕ್ಕಂಥ 14 ದಿನಗಳು ಪ್ರತಿನಿತ್ಯ ಪಿತೃದೇವತೆಗಳ ಪ್ರಾರ್ಥನೆಗಾಗಿ ಇರತಕ್ಕಂಥ ವಿಶೇಷವಾದಂಥ ಮಾಸ. ಭಗವಂತನಾದಂತಹ ಮಹಾವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರರ ಅನುಗ್ರಹದಿಂದ ವರ್ಷದ 365 ದಿವಸದಲ್ಲಿ 15 ದಿವಸಗಳನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲ ದೇವತಾರ್ಚನೆ, ದೇವರಿಗಾಗಿಯೇ ಮೀಸಲು. ಪ್ರತಿನಿತ್ಯ ದೇವರನ್ನೇ ಪ್ರಾರ್ಥಿಸಬೇಕು, ದೇವರ ಅನುಗ್ರಹವನ್ನೇ ಪಡಿಬೇಕು. ಆದರೆ ಈ 15 ದಿವಸ ಇದೆಯಲ್ಲ, ಆ 350 ದಿವಸಕ್ಕೆ ತತ್ಸಮಾನವಾಗಿರ್ತಕ್ಕಂಥ ಈ 15 ದಿವಸ ಅಂದರೂ ತಪ್ಪಾಗೋದಿಲ್ಲ. ಯಾಕೆಂದರೆ ಸೃಷ್ಟಿನಲ್ಲಿ ತಂದೆ ತಾಯಿಗಿನ ದೊಡ್ಡವರು ಮತ್ತೊಬ್ಬರಿದ್ದಾರ, ಅವರೇ ದೊಡ್ಡವರು.
ಅವರ ಅನುಗ್ರಹದಿಂದ, ಅವರ ಮಾರ್ಗದರ್ಶನದಿಂದ ಅವರು ಕೊಟ್ಟಂಥ ಈ ಭಿಕ್ಷೆಯೇ ಈ ದೇಹ, ಈ ಮನಸ್ಸು. ಹಾಗಿದ್ದಾಗ ಅವರೇ ಪ್ರಧಾನವಾಗ್ತಾರೆ. ಆ 15 ದಿವಸಗಳಲ್ಲಿ, ಅಂದರೆ ಈ ಪಕ್ಷಮಾಸದ 15 ದಿವಸ ಅಗಲಿರ್ತಕ್ಕಂತಹ ಪಿತೃದೇವತೆಗಳ ಪ್ರಾರ್ಥನೆ ಮಾಡಲಿಕ್ಕೆ ದೇವಾನುದೇವತೆಗಳು ಸಹಿತ ಕಾತುರತೆಯಿಂದ ಕಾಯ್ತಾರಂತೆ. ಅದರಲ್ಲೂ ಸೃಷ್ಟಿಕರ್ತ ಬ್ರಹ್ಮನ ಮೊಮ್ಮಕ್ಕಳಾದಂಥ ವಸುರುದ್ರ ಆದಿತ್ಯ, ಇವರು 3 ಜನ ಮೊಮ್ಮಕ್ಕಳು. ಆದರೆ ಸೃಷ್ಟಿನಲ್ಲಿ ಜಲಚರಗಳಾಗಲಿ, ಪ್ರಾಣಿ ಪಕ್ಷಿಗಳಾಗಲಿ, ಮನುಷ್ಯರಾಗಲಿ ಯಾರೊಬ್ಬರಿಗೂ ಸಹಿತ ಮುಕ್ತಿಯನ್ನು ಕೊಡಬೇಕಾದ್ರೆ, ಜೊತೆಗೆ ಆ ಪಿತೃದೇವತೆಗಳಿಗೆ ಆಹಾರವನ್ನು ಒದಗಿಸಬೇಕಾದ್ರೆ ಈ ಪಿತೃದೇವತೆಗಳಂತ ಏನಿದೆಯೋ ಈ ಪಿತೃದೇವತೆಗಳನ್ನೇ ಪ್ರಾರ್ಥಿಸಬೇಕು, ಅವ್ರ ಮುಂದೆನೇ ಪಿಂಡ ಪ್ರಧಾನ ಆಗಬೇಕು. ಆಗ ಗತಿಸಿರ್ತಕ್ಕಂಥವ್ರು ಯಾರು ಮರಣ ಹೊಂದಿದ್ದಾರಲ್ಲ, ಮರಣ ಹೊಂದಿದ ಮೇಲೆ ಮತ್ತೊಂದು ಜನ್ಮ ಇದ್ದೇ ಇದೆ. ಇದನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಪುನರಪಿ ಜನನಂ ಪುನರಪಿ ಮರಣಂ. ಮರಣ ಮತ್ತು ಜನನ ಯಾವತ್ತಿಗೂ ತಪ್ಪಿದ್ದಲ್ಲ, ಹಗಲು ಮತ್ತು ರಾತ್ರಿ ಇದ್ದ ಹಾಗೆ. ಹಾಗಿದ್ದಾಗ ಅವರಿಗೆ ಸಿಗಬೇಕಾದಂಥ ಈ ಕುಟುಂಬದ ಒಂದಷ್ಟು ಫಲಾಫಲಗಳಿದೆಯಲ್ಲ, ಜೊತೆಗೆ ಆಹಾರಗಳಿದೆಯಲ್ಲ, ಅದು ಮಾಡುವಂಥ ಶ್ರಾದ್ದ ಕರ್ಮಾದಿಗಳನ್ನು, ಅದರಲ್ಲೂ ವಸುರುದ್ರ ಆದಿತ್ಯರನ್ನು ಮುಂದಿಟ್ಕೊಂಡು ನಡೆಸುವಂತಹ ಈ ಮಹಾಯಜ್ಞ, ಇದೊಂದು ಮಹಾಯಜ್ಞವೇ ಸರಿ. ಅಂತಹ ಯಜ್ಞಕ್ಕೆ ತತ್ಸಮಾನವಾದಂಥ ಈ ಒಂದು ಪಕ್ಷಮಾಸದ ಈ ಆಚರಣೆ ಎಲ್ಲರೂ ಮಾಡ್ತಕ್ಕಂಥದ್ದೇ. ಆದರೆ ಯಾರು ತನ್ನ ತಂದೆ ತಾಯಿ ಇಲ್ವೋ ಅವರಿಗೆ ಮಾತ್ರ ಅಧಿಕಾರ, ಅವರು ಮಾತ್ರ ಮಾಡಬೇಕೇ ಬಿಟ್ಟರೆ ತಂದೆ ತಾಯಿ ಇರ್ತಕ್ಕಂಥವ್ರಿಗೆ ಇದು ಅರ್ಹತೆ ಅಲ್ಲ, ಇದು ಮಾಡಲಿಕ್ಕೆ ಆಗೋದೂ ಇಲ್ಲ. ಇನ್ನು ತಂದೆ ಆಗಲಿ ತಾಯಿ ಆಗಲಿ ಯಾರಾದರೂ ಒಬ್ಬರಿಲ್ಲ ಅಂದರೂ ಸಹಿತ ಅವರು ಪಕ್ಷಮಾಸ ಶ್ರಾದ್ದ ಕರ್ಮಾದಿಗಳನ್ನು ಮಾಡ್ಬೋದು. ಇಲ್ಲಿ ಶ್ರಾದ್ದದಲ್ಲಿ ಬರ್ತಕ್ಕಂಥದ್ದು ತಂದೆ, ತಾತ, ಮುತ್ತಾತ, ಅಥವಾ ತಾಯಿ, ಅಜ್ಜಿ, ಮುತ್ತಜ್ಜಿ, ಈ ಪ್ರಕಾರ ಬರುತ್ತೆ. ಆದರೆ ಇಲ್ಲಿ ಪಕ್ಷಮಾಸದಲ್ಲಿ ಯಾರೊಬ್ಬರು ನಮ್ಮನ್ನು ಅಗಲಿದ್ರು, ಯಾರೊಬ್ಬರು ಮರಣ ಹೊಂದಿದ್ರು ಅವರೆಲ್ಲರ ಹೆಸರ ಮೇಲೂ ಪಿಂಡ ಪ್ರದಾನ ಮಾಡ್ಬೋದು. ಹಾಗಾಗಿ ಇದು ಸಾಮೂಹಿಕವಾಗೂ ನಡೆಸಬಹುದು. ಹಾಗೆ ಒಂದು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆಯ ಗುಣದ ಬಗ್ಗೆ ಒಂದು ಚಿಂತನೆ ಮಾಡೋದಾದರೆ, ಇಹಪರದಲ್ಲಿ ಯಾರು ನಮ್ಮೊಂದಿಗೆ ಇರ್ತಾರೋ, ಯಾರು ಪ್ರೀತಿಸಿರ್ತಾರೋ, ಯಾರು ವಿಶ್ವಾಸದಲ್ಲಿರ್ತಾರೋ, ಯಾರು ಬಂಧು ಬಾಂಧವರಾಗಿರ್ತಾರೋ ಅವರು ಅಗಲಿದ್ದಾಗ, ಅದರಲ್ಲೂ ಅಕಾಲ ಮೃತ್ಯುವಿಗೀಡಾಗಿದ್ದರೆ, ಅಥವಾ ಯಾವುದಾದ್ರೂ ಸಮಸ್ಯೆಗಳಿಂದ ಮರಣ ಹೊಂದಿದ್ರೆ, ಅಥವಾ ಕುಟುಂಬದಲ್ಲಿರ್ತಕ್ಕಂಥವರು ಮರಣ ಹೊಂದಿದ್ರೆ, ಅಥವಾ ಆ ಕುಟುಂಬದಲ್ಲಿರ್ತಕ್ಕಂಥವ್ರಿಗೆ ಮಕ್ಕಳೇ ಆಗದಿರ ಅಂತಹ ಪರಿವಾರದಲ್ಲಿರ್ತಕ್ಕಂಥವರಿದ್ದರೆ, ಗಂಡ ಸಂತಾನ ಇಲ್ದಿರ ಇದ್ದರೆ ಅಂತಹವ್ರ ಹೆಸರನ್ನು ತೆಗೆದುಕೊಂಡು ಅವ್ರಿಗೂ ಪಿಂಡ ಪ್ರದಾನವನ್ನು ಮಾಡಿ ಅವ್ರಿಗೂ ಸಹಿತ ಆಹಾರವನ್ನು ಕಲ್ಪಿಸ್ಬೋದು. ಏನೇ ಆದರೂ ವಸುರುದ್ರ ಆದಿತ್ಯರ ಈ ಒಂದು ವಿಶೇಷವಂತ ಸಾನ್ನಿಧ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಸಮೀಪ ಇರತಕ್ಕಂಥ ಶ್ರೀರಂಗಪಟ್ಟಣ ಕಾವೇರಿಯ ತಟದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಶಾಶ್ವತಿ ಎಂಬತಕ್ಕಂಥ ನನ್ನ ಆತ್ಮೀಯರಾದಂಥ ಭಾನುಪ್ರಕಾಶ್ರವರ ಈ ಶಾಶ್ವತಿ ನಿತ್ಯೋತ್ಸವ, ನಿತ್ಯ ವಿಶೇಷವಾದಂಥ ದೇವತಾ ಕಾರ್ಯ, ಒಂದು ಕಡೆ ದೇವತಾ ಕಾರ್ಯ, ಮತ್ತೊಂದು ಕಡೆ ಅಪರ ಕಾರ್ಯ ಎಲ್ಲವೂ ಸಹಿತ ನಡೀತಾ ಇರತ್ತಿಲ್ಲಿ. ಯಾಕೆಂದರೆ ಇಷ್ಟೆಲ್ಲ ನಡೆಸುವಂತಹದ್ದು ಒಂದು ಸಂಸ್ಕಾರ ಸಂಸ್ಕೃತಿಯಿಂದ ಮಾತ್ರ ಸಾಧ್ಯ. ಅಂತಹ ಸಂಸ್ಕಾರ ಸಂಸ್ಕೃತಿಯಿಂದ ವಿಶೇಷವಾದಂತಹ ಅನುಷ್ಠಾನಗಳನ್ನು ನಡೆಸಿರ್ತಕ್ಕಂತಹ ನನ್ನ ಆತ್ಮೀಯರಾದಂತಹ ಭಾನುಪ್ರಕಾಶ್ ಶರ್ಮಾರವರು ಇಷ್ಟೆಲ್ಲ ಒಂದು ವೈಭವೀಪೂರಿತವಾದಂತಹ ಎಲ್ಲರಿಗೂ ಸದ್ಗತಿಯನ್ನು ಕೊಡುವುದಾಗಲಿ ಅಥವಾ ಮೋಕ್ಷಕ್ಕೆ ದಾರಿ ಮಾಡಿಕೊಡ್ತಕ್ಕಂಥದ್ದಕ್ಕಾಗಲಿ ಇಲ್ಲಿ ನಿತ್ಯಾರಾಧನೆ ನಡೆಸ್ತಾ ಇರ್ತಕ್ಕಂಥದ್ದು ವಿಶೇಷವೇ ಸರಿ. ಹಾಗಾಗಿ ಈ ಬಾರಿ ಪಕ್ಷಮಾಸದ ಈ ವಿಶೇಷವಾದಂಥ ಮಹಾಲಯ ಪಕ್ಷದ, ಅದರಲ್ಲೂ ಇವತ್ತಿನ ಈ ಶುಭ ದಿನ ಕಾವೇರಿ ತಟದಲ್ಲಿ ಸ್ನಾನ ಮಾಡಿ ಇಲ್ಲಿ ಅನುಷ್ಠಾನವನ್ನು ನಡೆಸ್ತಾ ಇದ್ದೀವಿ. ಈ ಅನುಷ್ಠಾನ ಯಾರು ಪಿತೃದೇವತೆಗಳು, ಯಾರು ಅಂದರೆ ಅಗಲಿರ್ತಕ್ಕಂತಹ ಪಿತೃದೇವತೆಗಳಿದ್ದಾರಲ್ಲ, ಅಂತಹ ಪಿತೃದೇವತೆಗಳಿಗೂ ಸಹಿತ ಸದ್ಗತಿ ಸಿಗಲಿ, ಮಹಾವಿಷ್ಣುವಿನ ಪಾದದಲ್ಲಿರಲಿ. ಅವ್ರು ಯಾರು ಎಲ್ಲೇ ಅವರಿಗೆ ಜೀವ ಹುಟ್ಟಿ ಎಲ್ಲೇ ಹುಟ್ಟಿರ್ತಕ್ಕಂಥ ಆ ಜೀವ ಇದ್ದರೂ ಆ ಜೀವಕ್ಕೆ ಸಕಾಲಕ್ಕೆ ಅನ್ನಪ್ರಸಾದ ಸಿಗುವಂಥದ್ದಾಗಲಿ ಎಂಬತಕ್ಕಂಥ ಮಹಾಚಿಂತನೆ ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರದು. ಬನ್ನಿ.
ಬರ್ತಕ್ಕಂತಹ ಬ್ರಾಹ್ಮಣರಿಗೆ ಊಟ ಆಗಬೇಕಾದ್ರೆ, ಅಥವಾ ತಾವು ಯಾರನ್ನ ಅತಿಥಿ ಅಭ್ಯಾಗತರಂತ ಕರೆದಿರ್ತಿರಲ್ಲ, ಅಥವಾ ಯಾರಿಗೆ ತಾವು ಏನು ದವಸ ಧಾನ್ಯಗಳನ್ನು ಕೊಡ್ತಿರಲ್ಲ, ಅವ್ರಿಗದು ಸೇರುವಾಗ ಅವ್ರನ್ನ ತೃಪ್ತಿಯಾಗಿ ಆಹಾರ ತಗೊಳ್ಳಿ, ತೃಪ್ತಿಪಡಿ. ಮತ್ತು ರಾತ್ರಿ ಊಟ ನಿಮ್ಮದಿರೋದಿಲ್ಲ, ಇವತ್ತು ನೀವು ಈ ಕ್ಷಣ ಊಟ ಮಾಡ್ತಕ್ಕಂಥದ್ದನ್ನು ಸಮೃದ್ಧಿಯಾಗಿ ಊಟ ಮಾಡಿ ಅಂತ. ಈ ಮಹಾಲಯ ಕಾಲದಲ್ಲಿ ದುರ್ವಿಲೋಚನ ಹಾಗೂ ವಿಶ್ವೇದೇವ ಅಂತ ಸಮಸ್ತ ಪಿತೃಗಳು ಸಹಿತ ಎಲ್ಲರೂ ಸಹಿತ ಆವಾಹನೆ ಮಾಡಿ ಅವರಿಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಖಾದ್ಯಗಳು, ಅಂದರೆ ಇವತ್ತು ಈ ಶ್ರಾದ್ದ ಕರ್ಮಗಳಲ್ಲಿ ಏನು ಖಾದ್ಯಗಳನ್ನು ಮಾಡಿರ್ತೀವೋ, ಅನ್ನ, ಪಾಯಸ, ವಡೆ, ಜೊತೆಗೆ ಮಾಡಿರ್ತಕ್ಕಂತಹ ಪಲ್ಯಗಳು, ಇದೆಲ್ಲವನ್ನು ಸಹಿತ ಈಗ ಈ ಸಮಯದಲ್ಲಿ ಮಾಡುವಂತಹ ಪಲ್ಯಗಳಿದೆಯಲ್ಲ, ಈ ಸಮಯದಲ್ಲಿ ಉಪಯೋಗಿಸುವಂಥ ತರಕಾರಿಗಳು ಬೇರೆ ಆಗಿರುತ್ತೆ. ಬಾಳೆದಿಂಡು, ಗೋರಿಕಾಯಿ, ಜೊತೆಗೆ ಹಾಗಲಕಾಯಿ, ಇಂತಹ ಕಾಯಿಗಳಿಂದ, ಇಂತಹ ಪದಾರ್ಥಗಳಿಂದ, ಜೊತೆಗೆ ಗೆಣಸು, ಇಂತಹ ಪದಾರ್ಥಗಳನ್ನು ಈ ಶ್ರಾದ್ದ ಕರ್ಮಾದಿಗಳಲ್ಲಿ ಮಾಡ್ತಾರೆ. ಅದಕ್ಕೆ ಹೇಳೋದು, ಸಾಧ್ಯವಾದಷ್ಟು ಶುಭ ಕಾರ್ಯಗಳು ಮಾಡುವಾಗ, ಮನೆಯಲ್ಲೊಂದು ಶುಭ ಕಾರ್ಯ ಅಂತಂದಾಗ ಈ ಬಾಳೆಕಾಯಿ ತರೋದು, ಬಾಳೆದಿಂಡು ತರೋದು, ಗೋರಿಕಾಯಿ ತರೋದು ಮತ್ತು ಹಾಗಲಕಾಯಿ ತರುವಂಥದ್ದು, ಹಾಗೆ ಬೆಂಡೆಕಾಯಿ ತರುವಂಥದ್ದು, ಇದು ಸಾಮಾನ್ಯಕ್ಕೆ ಈ ಎಲ್ಲ ತರಕಾರಿಗಳ ಜೊತೆ ಬಂದರೆ ಪರವಾಗಿಲ್ಲ, ಆದರೆ ಶುಭ ಕಾರ್ಯದಲ್ಲಿ ಪ್ರತ್ಯೇಕವಾಗಿ ತರಬಾರ್ದು ಅಂತ ಹೇಳ್ತಾರೆ. ಕೆಲವು ಪದ್ಧತಿಗಳನ್ನು ಹಿರಿಯರು ಮಾಡಿಟ್ಟಿದ್ದಾರಲ್ಲ, ಅದು ಸಾಮಾನ್ಯವಾದಲ್ಲ. ಎಲ್ಲ ಪದ್ಧತಿಗಳನ್ನು ಅರ್ಥಕೊಳ್ಬೇಕು, ಆಚರಣೆ ಮಾಡಿಸ್ಬೇಕು. ಹಾಗೆ ಋತ್ವಿಜರು ಇಲ್ಲಿ ಬಂದಿರತಕ್ಕಂತಹ ಬ್ರಾಹ್ಮಣರು ಊಟ ಮಾಡುವಾಗ ಅವ್ರನ್ನ ರಿಕ್ವೆಸ್ಟ್ ಮಾಡಬೇಕು ನಾವು, ಅಂದರೆ ಬೇಡಬೇಕು, ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಕೇಳಿ ಬಡಿಸ್ಕೊಳ್ಳಿ, ಹೊಟ್ಟೆ ತುಂಬ ಊಟ ಮಾಡಿ, ನೀವು ಸಂತೃಪ್ತಿಯಾಗಿ ಊಟ ಮಾಡಿ, ನಮ್ಮ ಪಿತೃದೇವತೆಗಳಿಗೆ ಮೋಕ್ಷ ಸಿಗಲಿ ಅಂತ ನೀವು ಪ್ರಾರ್ಥನೆ ಮಾಡಿ. ನಿಮ್ಮಿಂದ ಬರುವಂತಹದ್ದು ಆಶೀರ್ವಚನ, ನಾವು ಪಡಿತಕ್ಕಂಥದ್ದು ಅಪೇಕ್ಷೆ ಕೇಳ್ತಾ ಇದ್ದೀವಿ, ನಮ್ಮ ಪಿತೃದೇವತೆಗಳಿಗೆ ಮುಕ್ತಿ ಸಿಗಲಿ ಅಂತ. ಹಾಗಾಗಿ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ರಾತ್ರಿ ಹಸುವಿನ ಬಾಧೆ ಇಲ್ಲದಿರ ಈಗ ಸಂತೃಪ್ತಿಯಾಗಿ ಊಟ ಮಾಡಿ ಎಂಬತಕ್ಕಂಥ ಚಿಂತನೆ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಸಮಸ್ತ ವೀಕ್ಷಕ ಬಂಧುಗಳೇ, ಇಂದು ವಿಶೇಷವಾಗಿ ಐತಿಹಾಸಿಕ ಮತ್ತು ಪುರಾಣ ಪ್ರಸಿದ್ಧವಾದಂಥ ಕ್ಷೇತ್ರ ಶ್ರೀರಂಗಪಟ್ಟಣದಲ್ಲಿ ಪಿತೃಪಕ್ಷದಲ್ಲಿ ನಾವು ಇವತ್ತು ಆನಂದ ಗುರೂಜಿಯವರ ಸ್ವಂತ ಮನೆಯ ಕೆಲಸವನ್ನು ನಿಮಗೆಲ್ಲರಿಗೂ ಸಹಿತ ಪಿತೃಪಕ್ಷ ಅಂದ್ರೇನು, ಪಿತೃಪಕ್ಷದಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಪ್ರಾತಃ ಕಾಲದಿಂದ ಸ್ನಾನಾದಿಗಳು, ನದಿ ತೀರದಲ್ಲಿ ತರ್ಪಣಾದಿಗಳು, ಬ್ರಾಹ್ಮಣ ಭೋಜನಾದಿಗಳು, ಪಿಂಡ ಪ್ರದಾನಗಳು, ಈ ಪಿಂಡ ಪ್ರದಾನ ಆದ ಮಧ್ಯದಲ್ಲಿ ಗೋವಿನ ಪ್ರತ್ಯಕ್ಷ ಗೋವನ್ನು ಪೂಜೆ ಮಾಡುವ ವಿಧಿವಿಧಾನಗಳು, ಇವೆಲ್ಲವನ್ನೂ ನೋಡುವಂಥ ವಿಶೇಷವಾದಂಥ ಇವತ್ತು ಕಾರ್ಯಕ್ರಮವನ್ನು ತೋರಿಸ್ತಾ ಇದ್ದೀವಿ. ಅದರಲ್ಲಿ ಇದನ್ನು ಪಿತೃಪಕ್ಷ ಅಂತ ಕರೀತಾರೆ. ಏನಪ್ಪ ಪಿತೃಗಳಿಗೆ ವಿಶೇಷ ಅಂತ ಹೇಳಿದರೆ, ನಮ್ಮ ಪುರಾಣ ಮತ್ತು ಧರ್ಮಗ್ರಂಥಗಳಲ್ಲಿ ವಿಶೇಷವಾಗಿ ಗರುಡ ಪುರಾಣ ಅನ್ನುವ ಒಂದು ಗ್ರಂಥ ಇದೆ. ಅದು ಮನುಷ್ಯ ಗತಿಸಿದ ನಂತರ ಅವನಿಗೆ ಮಾಡಬೇಕಾದಂಥ ಕರ್ಮಗಳ ಸಂಪೂರ್ಣ ಮಾಹಿತಿಯನ್ನು ಆ ಗರುಡ ಪುರಾಣ ಅನ್ನೋ ಗ್ರಂಥದಲ್ಲಿ ಮಹಾವಿಷ್ಣು ಗರುಡನಿಗೋಸ್ಕರ ಹೇಳಿದ್ದಾನೆ. ನಂತರ ಯಮಧರ್ಮ ನಚಿಕೇತನಿಗೆ ಹೇಳಿದಂಥ ಅನೇಕ ವಿಚಾರಧಾರೆಗಳು ಇಲ್ಲಿ ಕಾಣ್ತಾ ಇದ್ದೀರ. ಇದನ್ನು ಪಿತೃಪಕ್ಷ ಅಂತ ಯಾಕೆ ಕರೀತಾರೆ? ಹೇಗೆ ನಮಗೆ ಅನೇಕ ಹಬ್ಬ ಹರಿದಿನಗಳು ನಡೀತವೆ, ಯುಗಾದಿ ನಡೆಯುತ್ತೆ ಪ್ರಕೃತಿಗೋಸ್ಕರ, ನಂತರ ಮಂಗಳ ಗೌರಿಯನ್ನು ಮಾಡ್ತೀರಾ, ಸ್ವರ್ಣ ಗೌರಿಯನ್ನು ಮಾಡ್ತೀರಾ, ವರಮಹಾಲಕ್ಷ್ಮಿಯನ್ನು ಮಾಡ್ತೀರಾ, ಅನಂತ ಪದ್ಮನಾಭ ವ್ರತವನ್ನು ಮಾಡ್ತೀರಾ. ಹೀಗೆ ಅನೇಕ ಹಬ್ಬ ಹರಿದಿನಗಳನ್ನು ನಾವೆಲ್ಲ ಮಾಡ್ಕೊಂಬಂದಿದ್ದೀವಿ. ಒಬ್ಬ ಮನುಷ್ಯ ಜೀವನದಲ್ಲಿ ಹುಟ್ಟಿದ ಮೇಲೆ ಅವನು 3 ಋಣವನ್ನು ಹೊತ್ಕೊಂಡು ಈ ಲೋಕಕ್ಕೆ ಬರ್ತಾನೆ. ಮೊದಲನೇದೇ ದೇವಋಣ, ಎರಡನೆಯದು ಋಷಿಋಣ, ಮೂರನೆಯದು ಪಿತೃಋಣ ಅಂತ ಕರೀತಾರೆ. ದೇವಋಣ ಅಂದರೆ ಪ್ರತಿದಿನ ಹೇಳಿದ ನಾವು ಹಬ್ಬ ಹರಿದಿನಗಳನ್ನು ನಮ್ಮ ಪೂರ್ವಜರು ಯಾವ ರೀತಿ ಮಾಡಿಕೊಂಡು ಬಂದಿದ್ದಾರೆ ಅದನ್ನು ಆಚರಣೆ ಮಾಡುವುದಕ್ಕೆ ನಾವು ಮಾಡಿದರೆ ಮಾತ್ರ ದೇವಋಣ ನಾವು ವಿಮುಕ್ತಿ ಆಗಬಹುದು. ಅದೇ ತರಹ ಋಷಿಋಣ ಅಂತ ಹೇಳಿದೆ, ಅಂದರೆ ನಾವೆಲ್ಲ ಉಪಕರ್ಮಗಳು ಅಂತ ಮಾಡ್ತೀವಿ. ಇಲ್ಲ ಅಂದರೆ 4 ಪೌರ್ಣಮಿಗಳನ್ನು ವಿಶೇಷವಾಗಿ ಗುರು ಋಣಕ್ಕೆ ಹೇಳಿದ್ದಾರೆ. ಆ ಕ ಮಾ ವೈ ಅಂತ. ಆಷಾಢ ಶುದ್ಧ ಪೌರ್ಣಿಮಾ,
ಕಾರ್ತೀಕ ಶುದ್ಧ ಪೂರ್ಣಿಮಾ, ಮಾರ್ಗಶಿರ ಶುದ್ಧ ಪೂರ್ಣಿಮಾ, ವೈಶಾಖ ಶುದ್ಧ ಪೂರ್ಣಿಮಾ 4 ಪೌರ್ಣಿಮೆಗಳನ್ನು ಪ್ರತಿಯೊಬ್ಬ ಮನುಷ್ಯನು ನದಿಯಲ್ಲಿ ಸ್ನಾನ ಮಾಡಿ ಯಾವುದಾದರೂ ಒಂದು ಋಷಿಗಳಿಗೆ, ಗುರುಗಳಿಗೆ, ಸನ್ಯಾಸಿಗಳಿಗೆ ಹಣ್ಣು ಹಂಪಲವನ್ನು ಕೊಟ್ಟು ನಮಸ್ಕರಿಸಿದರೆ ಆ ಋಷಿ ಋಣದಿಂದ ನಾವು ವಿಮುಕ್ತಿಯಾಗಬಹುದು. ಹಾಗೆ ಪಿತೃಋಣ ಮಾತೃಋಣ ಅಂತ ಹೇಳಿದೆ. ಇದನ್ನು ಸವಿಸ್ತಾರವಾಗಿದೆ ಇದರ ವಿಚಾರಗಳು. ಹೇಳ್ತಾ ಹೋದರೆ ನಿಮಗೆ ಇದು ಒಂದೊಂದು ದಿವಸಕ್ಕೆ ಒಂದೊಂದು ವಿಚಾರಗಳಿಂದ 15 ದಿನ ಸಹ ಆದರೂ ಸಾಲಲ್ಲ. ಆದರೆ ಇದನ್ನು ಮಾಡತಕ್ಕಂಥದ್ದು ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಅಂತ ಕರೀತಾರೆ. ಅದನ್ನು ಪಿತೃಪಕ್ಷ ಅಂತ ಕರೀತಾರೆ. ಅಂದರೆ ಸಂಕಲ್ಪದಲ್ಲಿ ಪಿತೃದೇವತೆಗಳು ಭೂಲೋಕಕ್ಕೆ ಬರ್ತಾರೆ. ಯಾವಾಗಿಂದ? ಆಷಾಢ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿ ಆದ ಮೇಲೆ, ಆಷಾಢಾದಿ ಸವಿತೃ ಅಂತರ್ಗತ ಕನ್ಯಾದಲ್ಲಿ ರವಿ ಇರಬೇಕು. ಆ ಸಮಯ ಅದರೊಳಗೂ ಆಷಾಢ ಮಾಸ ಮುಗಿದ 5 ಪಕ್ಷಗಳು ಪಂಚಪಕ್ಷ ಅಂತ ಕರೀತಾರೆ. ಅಲ್ಲಿವರೆಗೆ ಅದರಲ್ಲೂ ಸಹಿತ ಕನ್ಯಾಮಾಸ ಇರಬೇಕು. ಆ ಇದ್ದಂಥ ದಿನದಲ್ಲಿ ಭೂಲೋಕಕ್ಕೆ ನಮ್ಮ ಎಲ್ಲ ಪಿತೃದೇವತೆಗಳು ಬರ್ತಾರೆ. ಎಲ್ಲಿರ್ತಾರೆ ಅವರು ಅಂದರೆ ಅವರೆಲ್ಲ ಯಮಲೋಕದಲ್ಲಿರ್ತಾರೆ. ಅನೇಕ ಜನರು ಬೇರೆ ಬೇರೆ ಲೋಕದಲ್ಲಿರ್ತಾರೆ. ಅವರನ್ನು ಯಮಧರ್ಮ, ಹೋಗ್ರಪ್ಪ ನಿಮ್ಮ ಮಕ್ಕಳು ಊಟ ಹಾಕ್ಕೊಡ್ತಾರೆ, ನೀವೆಲ್ಲ ಊಟವನ್ನು ಮಾಡ್ಕೊಂಡು ಬನ್ನಿ ಅಂತ ಆ ಗೇಟ್ ಬೀಗ ಜೈಲಿದ್ದಾಗಿರುತ್ತೆ ಯಮಲೋಕ, ಅಲ್ಲಿಂದ ಯಾರೂ ಬರೋಕ್ಕಾಗಲ್ಲ. ಈ 15 ದಿನಗಳ ಮಾತ್ರ ಆ ಕೀಯನ್ನು ತೆಗೆದು ಎಲ್ಲರನ್ನು ಕಳಿಸ್ಕೊಡ್ತಾರೆ. ಅದನ್ನೇ ನಾವು ಪಿತೃಪಕ್ಷ ಅಂತ ಕರೀತಾರೆ. ಯಾತಕ್ಕೋಸ್ಕರ ಅಂದರೆ ಬೇರೆ ದಿನ ಎಲ್ಲ ಮಾಡ್ತೀವಲ್ಲ, ನಮ್ಮ ತಂದೆ ತಾಯಿಗಳು ಮೃತಿ ಹೊಂದಿದಾಗ ಮಾಡುವುದು ಬರೀ ಅವರಿಗೆ ಉದ್ದೇಶ ಮಾಡಿ ಮಾಡತಕ್ಕಂಥದ್ದು ಶ್ರಾದ್ದ ಅಥವಾ ಪಕ್ಷ ಅಥವಾ ಎಡೆ ಪೂಜೆ ತರ್ಪಣಾದಿಗಳು. ಆದರೆ ಪಿತೃಪಕ್ಷದಲ್ಲಿ ನಮಗೆಲ್ಲರೂ ಬಂದು ಬಿಡ್ತಾರೆ. ಯಾರು? ತಂದೆ, ತಾತ, ಮುತ್ತಾತ, ತಾಯಿ, ಅತ್ತೆ, ಅವರತ್ತೆ, ತಾಯಿಯ ತಂದೆ, ಅವ್ರ ತಂದೆ, ಅವ್ರ ತಂದೆ, ತಾಯಿಯ ತಾಯಿ, ಅವ್ರ ತಾಯಿ, ಅವರತ್ತೆ, ಹೀಗೆ 12 ಪಿತೃಗಳು ಅಂತ ಕರೀತಾರೆ. ಆಮೇಲೆ ಇನ್ನೂ ಯಾರು ಇರ್ತಾರೆ? ಚಿಕ್ಕಪ್ಪ, ದೊಡ್ಡಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ಎಲ್ಲ ಬಂಧುಗಳು, ಸೋದರ ಮಾವ, ಅಳಿಯಂದ್ರುಗಳು, ಅವರೆಲ್ಲರೂ ಸಹಿತ ಸರ್ವೇ ಕಾರುಣ್ಯ ಪಿತೃಗಳು ಅಂತ ಕರೆದಿದ್ದಾರೆ. ಅವರೆಲ್ಲರೂ ಸಹಿತ ಲೋಕಕ್ಕೆ ಬಂದು ನನ್ನ ಮಕ್ಕಳು, ನನ್ನ ನೆಂಟರು ಊಟವನ್ನು ಕೊಡ್ತಾರೆ ಅಂತ ಮನೆಯ ಮೇಲ್ಭಾಗದಲ್ಲಿ ಕುಳಿತಿರ್ತಾರಂತೆ. ಅದಕ್ಕೋಸ್ಕರ ಈ 15 ದಿನದಲ್ಲಿ ವಿಶೇಷವಾಗಿ ನಾವೆಲ್ಲ ಪಕ್ಷಶ್ರಾದ್ದ ಮತ್ತು ಎಡೆ ಪೂಜೆ ಮತ್ತು ತರ್ಪಣಾದಿಗಳು, ಸ್ವಯಂಪಾಕ ದಾನವನ್ನು ಮಾಡಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆದ್ದರಿಂದ ಇವತ್ತು ಆನಂದ ಗುರೂಜಿಯವರು ವಿಶೇಷವಾಗಿ ಕಾವೇರಿ ನದಿಯಲ್ಲಿ ಮಹಾಸಂಕಲ್ಪ ಸ್ನಾನ ಮಾಡಿದ್ದಾರೆ. ನಂತರ ಕಾವೇರಿಯಲ್ಲಿ ವಿಶೇಷವಾಗಿ ತಿಲತರ್ಪಣಗಳನ್ನು ಕೊಟ್ಟಿದ್ದಾರೆ. ನಂತರ ಇವತ್ತು ಬಂದು ಸಂಕಲ್ಪ ಮಾಡಿ ತಮ್ಮ ಮನೆಯ ಎಲ್ಲ ಪಿತೃದೇವತೆಗಳನ್ನು ಕರೆದು ಬ್ರಾಹ್ಮಣ ಭೋಜನಗಳನ್ನು ಮಾಡಿಸಿ ಈಗಾಗಲೇ ಇಲ್ಲಿರತಕ್ಕಂಥ ಪಿಂಡ ಪ್ರದಾನಗಳನ್ನು 64 ಪಿಂಡ ಪ್ರದಾನಗಳನ್ನು ಮಾಡ್ತಾರೆ. ಈಗ ಅಂಥ ವಿಶೇಷವಾದಂಥ ಕಾಲ ಈ ಪಿತೃಪಕ್ಷ ಅಂತ ಕರೀತಾರೆ. ಯಾಕೆ ತರ್ಪಣವನ್ನು ಕೊಡಬೇಕು ಅಂದರೆ ನಮ್ಮಲ್ಲಿ ಸೂರ್ಯಲೋಕದಲ್ಲಿ ಮತ್ತು ಪಿತೃಲೋಕದಲ್ಲಿ ನೀರಿಲ್ಲ. ಅದಕ್ಕೋಸ್ಕರ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಪ್ರತಿಯೊಬ್ಬನೂ ಜಾತಿ ಭೇದ ಸ್ತ್ರೀ ಪುಂಸಾನದಿಲ್ಲದೇ ನಾವೆಲ್ಲರೂ ಸಹಿತ, ಹೆಂಗಸರು ಮಕ್ಕಳು ಸಹಿತ ಸೂರ್ಯನಿಗೆ ಪ್ರಾತಃ ಕಾಲದಲ್ಲಿ ಅರ್ಘ್ಯ ಕೊಡಬೇಕು. ನಂತರ ಪಿತೃಗಳಿಗೆ ನೀರಿಲ್ಲ, ಬಾಯಾರಿಕೆ ಆಗುತ್ತೆ, ಅದಕ್ಕೆ ತಿಲತರ್ಪಣ ಅಂತ ಹೇಳಿ ಕೊಡ್ತೀವಿ. ಆ ತರ್ಪಣಗಳನ್ನು ನದಿ ತೀರದಲ್ಲಿ, ಕಲ್ಯಾಣಿಗಳಲ್ಲಿ, ಬಾವಿಯಲ್ಲಿ, ಹೀಗೆ ಯಾವುದೂ ಸಿಗದೆ ಹೋದರೆ ತುಳಸಿ ಕಟ್ಟೆ ಹತ್ರ ಮನೆಲಾದರೂ ಕೂತ್ಕೊಂಡು ತರ್ಪಣ ಕೊಡಬೇಕು ಅಂತಾರೆ. ಯಾಕೆ ಅಂದರೆ ಪಿತೃಗಳಿಗೆ ಗೃಧ್ರ ವಾಯಸ ರೂಪೇಣ ಜಲಮುಖೇನ ಭುಜ್ಯತಾಮ್ ಅಂತ ಕರೆದಿದ್ದಾರೆ. ಪಿತೃಗಳಿಗೆ ಮಖ ಇರೋದು ಜಲದಲ್ಲಿ ಒಂದು ಮಖ ಇದೆ, ಅದಕ್ಕೋಸ್ಕರ ನಾವು ತರ್ಪಣವನ್ನು ಜಲದಲ್ಲಿ ಕೊಡಿ ಅಂತ. ಮತ್ಸ್ಯ ಅಲ್ಲಿ ಮೀನಿನ ರೂಪದಲ್ಲಿ ಬಂದು ತಗೊಳ್ತಾರೆ. ಗೃಧ್ರ ಅಂದರೆ ಹದ್ದು ಗರುಡ ಇರುತ್ತಲ್ಲ, ಅದನ್ನು ಬಂದು ತಗೊಳ್ತಾರೆ. ಹೀಗೆ ನಾವು ಮಾಡತಕ್ಕಂಥ ವಿಧಾನಗಳನ್ನು ಅನೇಕ ವಿಧಾನವನ್ನು ಪಿತೃಪಕ್ಷದಲ್ಲಿ ಹೇಳಿದ್ದಾರೆ. ಅದರಲ್ಲಿ 15 ದಿನದಲ್ಲಿ ಕೇವಲ 5 ಮಾತ್ರ ಬಹಳ ಮುಖ್ಯವಾಗ್ತಾರೆ. ಮೊದಲನೇದೇ ಮಹಾಭರಣಿ ಅಂತ ಬರ್ತಾ ಇದೆ. ಅದನ್ನು ವಿಶೇಷವಾಗಿ ನಾವು ಮಾಡತಕ್ಕಂಥದ್ದು ಮಹಾಭರಣಿ ಶ್ರಾದ್ದ ಅಂತ. ಅದನ್ನು ಯಮನ ನಕ್ಷತ್ರಗಳಾದ್ದರಿಂದ ಪ್ರೀತಿ ಪಾತ್ರ ಅವ್ರಿಗೆ ನಾವು ಯಾರಿರ್ತಾರೆ ಗತಿಸಿದವರಿಗೆ ಪಿಂಡ ಪ್ರದಾನ ತರ್ಪಣವನ್ನು ಕೊಟ್ಟರೆ ವಿಶೇಷವಾದಂಥ ಪುಣ್ಯ ಅಂತ ಹೇಳ್ತಾರೆ. ಆದ ತಕ್ಷಣ ನೆಕ್ಸ್ಟ್ ನಮಗೆ ಬರತಕ್ಕಂಥದ್ದು ಮಧ್ಯಾಷ್ಟಮಿ ಅಂತ ಬರುತ್ತೆ. ಮಧ್ಯಾಷ್ಟಮಿನೂ ಸಹಿತ ಬಹಳ ವಿಶೇಷವಾದಂಥ ದಿನ. ನಾವೆಲ್ಲರೂ ಸಹಿತ ಪಿತೃಗಳಿಗೆ ಅವತ್ತು ಅವರ ಸ್ವರೂಪದಲ್ಲಿ ಸ್ವಯಂಪಾಕವನ್ನು, ವಸ್ತ್ರವನ್ನು, ದಾನವನ್ನು ಮಾಡಿದರೆ ವಿಶೇಷ ಪುಣ್ಯ ಕೊಡುತ್ತೆ. ಮಧ್ಯಾಷ್ಟಮಿ ಅಂತ. ಅವಿಧವಾ ನವಮಿ ಅಂತ ಬರುತ್ತೆ. ಈ 15 ದಿನದಲ್ಲೇ ಬರೋದಿವೆಲ್ಲ.
ಏನು ಅವಿಧವಾನವಮಿ ಅಂದರೆ ನಮ್ಮ ವಂಶದಲ್ಲಿ ಯಾರಾದರೂ ಮುತ್ತೈದಾಗಿ ಸತ್ತೋಗಿರ್ತಾರಲ್ಲ ಅವರು ಬೇರೆ ದಿನ ಬರಲ್ಲ. ಅವರು ನಾವು ಕರೆದಿದ್ದು ಅವಿಧವಾನವಮಿ ದಿವಸ ಯಮಧರ್ಮ ನೀವೆಲ್ಲ ಹೋಗಿಪ್ಪ, ಇವತ್ತು ನಿಮಗೆ ಭೂಲೋಕದಲ್ಲಿ ಮಕ್ಕಳು ಊಟ ಕೊಡ್ತಾರೆ ಅಂತಾರೆ. ಅವರು ಬಂದಾಗ ಅವರ ಸ್ವರೂಪದಲ್ಲಿ ಮಾತೆಯರು ಹೆಂಗಸರಿಗೆ ಸೀರೆಗಳನ್ನು, ವಸ್ತ್ರವನ್ನು, ಅರಿಶಿನವನ್ನು, ಕುಂಕುಮವನ್ನು ಕೊಟ್ಟು ನಮ್ಮ ಕೈಲಾದಂಥ ಸ್ವಯಂ ಪಾಕವನ್ನು ಕೊಟ್ಟು ಊಟವನ್ನು ಹಾಕಿಸಿದರೆ ನಮ್ಮ ಎಲ್ಲ ಪಿತೃದೇವತೆಗಳು ತೃಪ್ತರಾಗ್ತಾರಂತೆ. ನವಮಿ ಆದ ತಕ್ಷಣ ಬರತಕ್ಕಂಥದ್ದೇ ದ್ವಾದಶಿ ಅಂತ ಕರೀತಾರೆ. ಅಂದರೆ ಇದನ್ನು ನಮ್ಮ ವಂಶದಲ್ಲಿ ಯಾರಾದರೂ ಸನ್ಯಾಸಿಗಳಾಗಿದ್ದರೆ, ಯಾರಾದರೂ ಗುರುಗಳಾಗಿದ್ದರೆ, ಯಾರಾದರೂ ನಾವು ಅಷ್ಟಾದಶ ಪುರಾಣಗಳನ್ನು ಓದಿದರೆ, ಹೀಗೆ ಬ್ರಹ್ಮಚಾರಿಗೆ ಉಳ್ಕೊಂಡ್ಬಿಟ್ಟಿದ್ರೆ ಅವರಿಗೆಲ್ಲ ದ್ವಾದಶಿ ದಿನ ನೆನೆಸ್ಕೊಂಡು ಅವರಿಗೆ ನಾವು ವಿಶೇಷವಾದಂಥ ಆತಿಥ್ಯವನ್ನು, ದಾನವನ್ನು ಮಾಡಬೇಕು ಅಂತ ಹೇಳಿದ್ದಾನೆ. ಇದಾದ ಮೇಲೆ ಬರತಕ್ಕಂಥದ್ದೇ ಘಾತ ಚತುರ್ದಶಿ ಅಂತ ಕರೀತಾರೆ. ಇದು ಮಹಾಲಯ ಅಮಾವಾಸ್ಯ ಹಿಂದಿನ ದಿನ ಬರುತ್ತೆ. ಇದು ಬಹಳ ವಿಶೇಷ. ಅಂದರೆ ನಮ್ಮ ಮನೆಯಲ್ಲಿ ಯಾವುದಾದ್ರು ದುರ್ಮರಣ ಆಗಿರೋದು, ಆಕ್ಸಿಡೆಂಟ್ ಆಗಿರೋದು, ನೇಣಾಕೊಂಡಿರೋದು, ವಿಷ ತಗೊಂಡಿರೋದು, ಹಾವಿಂದ ಕಚ್ಚಿರೋದು, ಗರ್ಭಪಾತ ಆಗಿರೋದು, ಇವರಿಗೆ ಸಪ್ರೇಟ್ ಡೇ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಯಮಧರ್ಮ ಅವತ್ತೆಲ್ಲವರನ್ನು ಸಹ ಘಾತ ಚತುರ್ದಶಿ ದಿನ ಭಗವಂತ ಅವರಿಗೆ ವಿಶೇಷವಾದಂಥ ಆಶೀರ್ವಾದವನ್ನು ಮಾಡಿ ಅವ್ರನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾನೆ. ಆದ್ದರಿಂದ ನಾವು ಅವತ್ತು ಒಂದೊಂದು ಏನು ದಾನ ಮಾಡ್ತೀವಿ ಅವತ್ತೆಲ್ಲ ಅವ್ರಿಗೆಲ್ಲರೂ ಸಹಿತ ಮೋಕ್ಷ ಸಿಕ್ಕಲಿ ಅಂತ ಪ್ರಾರ್ಥನೆ ಮಾಡಬೇಕು. ನಂತರ ಕೊನೆಯ ದಿನ ಇನ್ನೂ ನಮಗೇನು ಆಗೋದೇ ಇಲ್ಲಪ್ಪ, ಕೊನೆಯ ದಿನ ಮಾಡಿಬಿಡ್ತೀವಿ ಅಂದರೆ ಮಹಾಲಯ ಅಮಾವಾಸ್ಯೆ ಅಂತ ಕರಿತೀವಿ. ಅಂಥ ದಿನ ಸರ್ವೇ ಕಾರುಣ್ಯ ಪಿತೃಗಳು ಎಲ್ಲರೂ ಬಂದುಬಿಟ್ಟಿರ್ತಾರೆ. ಬರೀ ಪಿತೃಗಳೊಬ್ಬರೇ ಇಲ್ಲ, ದ್ವಾದಶ ಪಿತೃಗಳಲ್ಲ, ನಮಗೆ ಪಾಠ ಹೇಳಿಕೊಟ್ಟಂಥ ಗುರುಗಳು, ವಿದ್ಯಾದಾನ ಮಾಡಿದವನು, ಅನ್ನ ಹಾಕಿದವನು, ನನಗೆ ಯಾರು ಆಪತ್ಕಾಲದಲ್ಲಿ ಸಹಾಯ ಮಾಡಿದವನು, ಸ್ನೇಹಿತರು, ಫ್ರೆಂಡ್ಸು, ಅಪ್ಪ ನನಗೊಂದು ತುತ್ತು ಅನ್ನ ಹಾಕೋ, ಇವತ್ತು ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ, ನನ್ನ ಮಕ್ಕಳ್ಯಾರು ಕರ್ಮಗಳು ಮಾಡ್ತಿಲ್ಲ ಅಂತ ಹೇಳಿ ನಾವು ಋಣವನ್ನು ಸಂದಾಯ ಮಾಡಿಕೊಳ್ಳಿಕ್ಕೋಸ್ಕರ ಒಂದೊಂದೇ ಪಿಂಡವನ್ನು ಇವತ್ತು ಧಾರಣೆ ಮಾಡ್ತೀವಿ. ಅಂದರೆ ನಿಮಗೆಲ್ಲ ಅನಿಸುತ್ತೆ, ಏನು ಇಲ್ಲಿ ಕೊಟ್ಟಂಥ ಎಳ್ಳು ನೀರು ಇಲ್ಲಿ ಕೊಟ್ಟಿದ್ದ ಪಿಂಡ ಅಲ್ಲಿ ಹೊರಟೋಗುತ್ತಾ ಅಂತ ನಮಗೆಲ್ಲ ನಾಸ್ತಿಕ ಪ್ರಪಂಚದವರೆಲ್ಲ ಪ್ರಶ್ನೆ ಮಾಡ್ತಾರೆ. ಅಂದರೆ ನಾವು ಭಗವಂತನನ್ನು, ಈ ಪಿತೃದೇವತೆಗಳಿರ್ತಾರಲ್ಲ, ಪಿತೃಗಳ ಬೇರೆ ಪಿತೃದೇವತೆಗಳು ಬೇರೆ, ಅವರು ಇವತ್ತೆಲ್ಲ ಕರೆದು ನಾವು ಅವರ ಮುಖಾಂತರವಾಗಿ ಅವರಿಗೆ ಇದನ್ನು ಕೊಡ್ತೀವಿ. ಯಾಕೆ ಅಂದರೆ ನಾವು ಇಲ್ಲಿ ಕೊಟ್ಟಂಥ ಪಿಂಡಗಳು, ಊಟಗಳೆಲ್ಲ ಬ್ರಾಹ್ಮಣರ ಸಂತೃಪ್ತಿ ಆಗ್ತಾರೆ. ನೀವೆಲ್ಲ ಮನೆಗಳಲ್ಲಿ ಸ್ವಯಂ ಪಾಕ ಕೊಡ್ತೀರಾ, ಎಡೆ ಪೂಜೆ ಮಾಡ್ತೀರಲ್ಲ, ಅದನ್ನು ಮಾಡಿದಾಗ ಅವರೆಲ್ಲ ಸಂತೃಪ್ತರಾಗ್ತಾರೆ. ಆಗ ಅದರ ಆಶೀರ್ವಾದ ಫಲದಿಂದ ನಮಗೆ ಬರುತ್ತೆ. ನಾವು ಇಲ್ಲಿ ಕೊಟ್ಟಂಥ ಪಿಂಡ ಅಲ್ಲಿಗೆ ಹೋಗಲ್ಲ. ಆದರೆ ನಾವು ಅಮೇರಿಕಾ ದೇಶ, ಇಂಗ್ಲೆಂಡ್ ದೇಶದಲ್ಲಿ ಹೋಗಬೇಕಾದ್ರೆ ಭಾರತದ ನಾಣ್ಯಗಳು ಚಲಾವಣೆ ಆಗಲ್ಲ. ಹಾಗೆ ಇದನ್ನು ಕನ್ವರ್ಟ್ ಆಗಿ ಡಾಲರ್ ಮಾಡ್ಕೋತೀವಿ, ಪೌಂಡ್ ಮಾಡ್ಕೋತೀವಿ. ಹಾಗೆ ನಾವು ಇಲ್ಲಿ ಕೊಡ್ತಕ್ಕಂಥ ಪದಾರ್ಥಗಳು ಈ ಭೂಲೋಕವನ್ನು ಇಷ್ಟು ಅಂತರಾತಿಯಲ್ಲಿ ಬಿಟ್ಟು ಹೋಗ್ತಿದ್ದಾಗೆ ಅವೆಲ್ಲ ಅವರವರ ಸ್ವರೂಪದಲ್ಲಿ ಅವರು ಯಾವ ರೀತಿ ತಗೊಳ್ಬೇಕೋ ಪಂಚಭೂತಗಳಲ್ಲಿ ಅವರಿಗೆ ಅದು ಸೇರ್ತಾರೆ ಅಂತ ನಮ್ಮ ಪುರಾಣಗಳು ಹೇಳಿದೆ. ಅಂಥ ವಿಶೇಷವಾದಂಥ ಪಿಂಡ ಪ್ರದಾನಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಇದನ್ನೇ ಪಿತೃಪಕ್ಷ ಅಂತಾರೆ. ಈಗ ಇನ್ನೂ ಒಂದು ವಿಶೇಷ ನಡೆಯುತ್ತೆ, ಅದರಲ್ಲಿ ನೀವೆಲ್ಲ ಮಾಡ್ತೀರಾ. ನಿಮ್ಮಲ್ಲಿ ಯಾರು ಕೇಳಿದ ನಮ್ಮಲ್ಲಿ ಸಂಪ್ರದಾಯ ಇಲ್ಲ, ಒಂದೇ ಒಂದು ಹೇಳಿಬಿಡ್ತೀರ. ನೀವು ಯಾರು ಕೇಳಿದ್ರು ಅಯ್ಯೋ ಪಕ್ಷ ನಮ್ಮ ತಂದೆ ಮಾಡ್ತಿಲ್ಲ, ತಾತ ಮಾಡ್ತಿಲ್ಲ ಅಂತ. ಇದಕ್ಕೆಲ್ಲ ಸಂಪ್ರದಾಯ ಅಲ್ಲ. ಈಗ ನೀವು ನಿಮ್ಮ ತಂದೆ ಮುತ್ತಾತ ಹೇಗೆ ನಡ್ಕೊಂಬಂದಿದ್ದೀರೋ ನಿಮ್ಮ ಅಜ್ಜಿ ಥರ ನಾವು ನಡ್ಕೋತಿಲ್ಲ. ನಿಮ್ಮ ಅಜ್ಜಿ ಏನು ಚೂಡಿದಾರ ಹಾಕೋತಿರಲಿಲ್ಲ, ನಿಮಗೆ ತಂದೆ ಏನು ಮೀಸೆ ಬಿಟ್ಟಿರಲಿಲ್ಲ, ನಿಮ್ಮ ತಾತ ಏನು ಪ್ಯಾಂಟ್ ಹಾಕೋತಿರಲಿಲ್ಲ. ಕಾಲ ಕಾಲಕ್ಕೆ ನೀವೆಲ್ಲ ಅನುಭವಿಸ್ಬೋದು. ಕರ್ಮದಲ್ಲಿ ಮಾತ್ರ ನಮ್ಮ ಮನೇಲಿ ಆ ಸಂಪ್ರದಾಯ ಇಲ್ಲ ಅಂದ್ಬಿಡ್ತೀರ. ಆದ್ದರಿಂದ ಹಾಗೆ ಹೇಳಬಾರ್ದು. ಇದನ್ನು ತಿಳಿದುಕೊಂಡು ಗುರುಗಳು ಯಾವ ರೀತಿ ಹೇಳ್ತಾರೆ ಅದರ ಪ್ರಕಾಂತರವಾಗಿ ಪ್ರತಿಯೊಬ್ಬನು ಜಾತಿ ಭೇದವಿಲ್ಲದೆ ಪ್ರತಿಯೊಬ್ಬನು ಮಾಡಬೇಕ್ರಿ ಇದನ್ನು. ಕ್ರಿಶ್ಚಿಯನ್ಸ್ಗಳು ಫೆಬ್ರವರಿ ತಿಂಗಳಲ್ಲಿ ಈಸ್ಟರ್ ಸಂಡೇ ಅಂತ ಬರುತ್ತೆ, ಅವರಿಗೆ ಮಹಾಲಯ ಅಮಾವಾಸ್ಯೆ ಥರ ಅವರು ಮಾಡ್ತಾರೆ. ಅಲ್ ಜಿನ್ ಅಂತ ಸೂರ ಅಂತ ಮುಸಲ್ಮಾನರುಗಳು ಅವರು ಕುರಾನ್ಗಳನ್ನು ಓದಿ ಅವರ ಪಿತೃಗಳಿಗೆ ರೊಟ್ಟಿಯನ್ನು ಕೊಟ್ಟು ಹಸಿರು ಬಟ್ಟೆ ದಾನ ಮಾಡ್ತಾರೆ. ಹಾಗೆ ನಮ್ಮ ಸನಾತನ ಧರ್ಮದಲ್ಲಿ ನಮಗೆ ಋಷಿಮುನಿಗಳು ಹೇಳ್ಕೊಟ್ಟಿದ್ದು ಹೇಳಿದ್ರೆ ಇದೇನೋ ಬೇರೆಯವರಿಗೆ ಒಂಥರ ಕಾಣುತ್ತೆ. ಆದರೆ ಅಂಥ ವಿಶೇಷವಾದಂಥ ಇವತ್ತು ಪಿಂಡ ಪ್ರದಾನವನ್ನು ಮಾಡ್ತಿದ್ದಾರೆ. ಅಲ್ಲಿ ಮಾತೃಷೋಡಶ ಪಿತೃಷೋಡಶ ಅಂತ ಬರುತ್ತೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಅದರ ಅರ್ಥ ಕೇಳ್ತಿದ್ರೆ ನೀವು ಕಣ್ಣಲ್ಲಿ ನೀರು ಬರುತ್ತೆ. ಅಮ್ಮ ನನ್ನ ಮೊದಲನೇ ತಿಂಗಳಲ್ಲಿ ಹೊತ್ತು ಸಾಕೊಂಡಿದ್ಯಾ, ಎಷ್ಟು ಜೋಪಾನವಾಗಿ ನೋಡ್ಕೊಂಡಿದ್ಯಾ, ಅದಕ್ಕೋಸ್ಕರ ನಾನು ನಿನಗೆ ಒಂದು ಪಿಂಡ ಪ್ರದಾನವನ್ನು ನೀಡುತ್ತಿದ್ದೇನೆ. ಅಮ್ಮ ಎರಡನೇ ತಿಂಗಳಲ್ಲಿ ನೀನು ಪ್ರತಿಯೊಂದು ಹೆಜ್ಜೆಯಲ್ಲೂ ಗರ್ಭದಲ್ಲಿ ನಾನು ಒಳಗೆ ಕೂತ್ಕೊಂಡು ನೀರಿನ ಗುಳ್ಳಿಯಂತೆ ಅಂಡಾಶಯವಾಗಿ ಕೂತಿದ್ದೇನೆ. ನನ್ನ ಬಹಳ ಜಾಗೃತಿಯಿಂದ ನೀನು ಮಲಗುವಾಗ ಏಳುವಾಗ ನನ್ನನ್ನು ಕಾಪಾಡಿದ್ದೀಯಾ, ಅದಕ್ಕೆ ಒಂದು ಪಿಂಡವನ್ನು ಇಡುತ್ತಿದ್ದೇನೆ.
3ನೇ ತಿಂಗಳಲ್ಲಿ ನನಗೆ ಔಷಧಿಗಳನ್ನು ಕಷಾಯವನ್ನು ನಿನ್ನ ದೇಹಕ್ಕೆ ಆಗದೇ ಇದ್ದರೂ ಸಹಿತ ಅದನ್ನು ನಿನಗೆ ಕಹಿಯಾದ ಔಷಧವನ್ನು ಕೊಟ್ಟಿದ್ದೇನೆ, ಅದನ್ನು ನನಗೋಸ್ಕರ ಸ್ವೀಕಾರ ಮಾಡಿದ್ದೀಯಾ, ನಿನಗೆ ಒಂದು ಪಿಂಡವನ್ನು ಇಟ್ಟಿದ್ದೇನೆ. ಅಮ್ಮ 3ನೇ ಥರ ಮಗುಗೆ ಶೆಕೆ ಆಗುತ್ತೆ, ಫ್ಯಾನ್ ಹಾಕಿ ಗಾಳಿ ಕೊಡಿ ಅಂತ ಕರೀತಾರೆ. ಅವನು ಎಷ್ಟೊಂದು ವಿಶೇಷವಾದ ಆತಿಥ್ಯವನ್ನು ಅಗ್ನಿಯಿಂದ ಎಲ್ಲವನ್ನು ನೀವು ನೋಡ್ತಿರ್ತೀರ. ನಿನಗೆ ನನ್ನಿಂದ ತೊಂದರೆ ಆಗಿದೆ, ಹೆಜ್ಜೆಜ್ಜೆಯಲ್ಲೂ ಕಾಲಿಡುವಾಗ, ಸ್ನಾನ ಮಾಡುವಾಗ, ಬಟ್ಟೆ ಧಾರಣೆ ಮಾಡುವಾಗ ನಿನಗಾದಂಥ ತೊಂದರೆಗಳಿಗೆ ಒಂದು ಪಿಂಡ ಪ್ರದಾನವನ್ನು ನೀಡುತ್ತಿದ್ದೇನೆ. ಹೀಗೆ ತಾಯಿ 6ನೇ ತಿಂಗಳು 7ನೇ ತಿಂಗಳು ಗರ್ಭ ಧರಿಸಿದಾಗ ಓಡಾಡೋಕ್ಕೆ ಕಷ್ಟ ಆಗುತ್ತೆ, ಕೆಲಸ ಮಾಡೋಕ್ಕಾಗಲ್ಲ, ಪರಾಶ್ರಯ ಮಾಡಬೇಕಾಗತ್ತೆ. ಅವರಿಗೆಲ್ಲ ನಾನು ಜನನ ಆಗುವಾಗ ಆ ಪಿಂಡವನ್ನು ದೋಷ ನಿವಾರಣೆಗಾಗಿ ಒಂದು ಪಿಂಡವನ್ನು ನೀಡುತ್ತಿದ್ದೇನೆ. ಹೀಗೆ ತಾಯಿ 9 ತಿಂಗಳು ಗರ್ಭವನ್ನು ಧರಿಸಿದ ಮೇಲೆ ಅವಳಿಗಿರೋ ಕಡೆನೇ ಎಲ್ಲ ಆಗುತ್ತೆ. ಆದರೂ ಒಳಗಡೆ ವೇದನೆ, ಆ ಮಗು ಚೆನ್ನಾಗಿರಲಿ ಅಂತ ಅತ್ಯುತ್ತಮವಾದ ಕೇಸರಿ ಹಾಲನ್ನು ನಿಮಗೆ 4ನೇ ತಿಂಗಳಿಂದ 2ನೇ ತಿಂಗಳಿಂದ ಕೊಡ್ತಾರೆ. ನನ್ನ ಬಣ್ಣ, ರೂಪ, ವೇಷ, ಅಂಗಾಂಗಗಳು ಎಲ್ಲವನ್ನೂ ಇರಲಿ ಅಂತೇಳಿ ಆ ಪ್ರಾರ್ಥನೆ ಮಾಡಿ ನಿನಗೆ ಒಂದು ಪಿಂಡವನ್ನು ಇಡುತ್ತಿದ್ದೇನೆ. ನಂತರ ಡೆಲಿವರಿ ಆಗಬೇಕು, 9 ತಿಂಗಳಾಗುತ್ತೆ. ಹೆಜ್ಜೆಜ್ಜೆಗೆ ಅವಳಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಅಮ್ಮ, ನಿನಗೆ ನಾನು ಭಯವನ್ನು ಉಂಟು ಮಾಡುವಂಥ ವೇದನೆಯನ್ನು ಕೊಟ್ಟಿದ್ದೇನೆ, ಅದಕ್ಕೆ ಒಂದು ಪಿಂಡವನ್ನು ಇಡುತ್ತೇನೆ. 9 ತಿಂಗಳು 16 ದಿನ ಮುಗಿತಿದ್ದಾಗೇ ತಾಯಿಗೆ ಬಹಳ ವಿಶೇಷವಾದಂಥ 1000 ಚೇಳು ಏಕಕಾಲದಲ್ಲಿ ಹೇಗೆ ಕುಟುಕಿದ್ರೆ ವೇದನೆ ಆಗುತ್ತೋ ಅಂಥ ಹಿಂಸೆಯನ್ನು ನಿನಗೆ ಅದನ್ನು ಕೊಡ್ತಾ ಇದ್ದೇನಮ್ಮ, ಅದರಿಂದ ನನ್ನ ನಿವಾರಣೆ ಮಾಡು. ನಾನು ಇನ್ನು ನನ್ನ ಎಲ್ಲ ಋಣಾವಸ್ಥೆಯು ಗರ್ಭದಲ್ಲಿ ಕಳೆದಿರೆ ನಾನು ಬಾಕ್ಯ ಪ್ರಪಂಚಕ್ಕೆ ಬರಬೇಕು. ಅದಕ್ಕೋಸ್ಕರ ಅನ್ನುವಾಗ ಆ ವೇದನೆ ಅನುಭವಿಸಿದ ದೋಷಕ್ಕಾಗಿ ಪಿಂಡವನ್ನು ಕೊಡು. ನಂತರ ಆಯಿತಾ, ಪುನಃ ಜನನ ಆದಮೇಲೆ ಶುಚಿರ್ಭೂತಳಾಗಿ ತಾಯಿ ತನ್ನ ಎದೆ ಹಾಲನ್ನು ಕೊಟ್ಟಿದ್ದೀಯಾ, ನಿನಗೆ ಒಂದು ಪಿಂಡವನ್ನು ಇಡುತ್ತಿದ್ದೇನೆ. ಹೀಗೆ 2ನೇ ತಿಂಗಳು 3ನೇ ತಿಂಗಳು ಆಹಾರ ಇಲ್ಲ, ಚಕ್ಲಿ, ಕೋಡಬಳೆ, ನಿಪ್ಪಿಟ್ಟು, ಪಾನಿಪುರಿ ತಿನ್ನೋ ಹಾಗಿಲ್ಲ. ನಾವು ಏನು ಪಥ್ಯ ಆಹಾರ, ನಿನ್ನನ್ನು ದೇಹದ ಆಹಾರವನ್ನು ನಾನು ಯಾಕೆಂದರೆ ತಾಯಿ ಮೊಲೆ ಹಾಲು ಕೊಡಬೇಕು, ಅದೆಲ್ಲ ತಯಾರಾಗಲ್ಲ. ಆ ದೋಷವನ್ನೆಲ್ಲ ನಿನಗೆ ತೊಂದರೆಯನ್ನು ಕೊಟ್ಟಿದ್ದೀನಿ, ನಿನಗೆ ಒಂದು ಪಿಂಡವನ್ನು ಇಟ್ಟಿದ್ದೇನೆ. ಮತ್ತು ನೀನು ಮಲಗುವಾಗ ಬೆಚ್ಚನೆಯ ಅಪ್ಪಗೆ ಅಂತ ನನ್ನನ್ನು ಮಲಗಿಸಿದ್ದೀಯಾ, ಚಳಿ, ಮಳೆ, ಗಾಳಿ ಏನು ಇಲ್ಲದೆ ಕ್ರಿಮಿ ಕೀಟಗಳಿಂದ ನನ್ನನ್ನು ರಕ್ಷಣೆ ಮಾಡಿದ್ದೀಯಾ ಅಂತ ಹೇಳಿ ಒಂದು ಪಿಂಡವನ್ನು ಇಟ್ಟಿದ್ದೇನೆ. ಹೀಗೆ ಅದನ್ನು ಷೋಡಶ ಅಂತೆ 16 ಪಿಂಡ ಪ್ರದಾನಗಳು ತಾಯಿಗೆ, 16 ಪಿಂಡ ಪ್ರದಾನ ತಂದೆಗೂ ಬರುತ್ತೆ. ತಂದೆ ನಿಮಗೆ ಬಾಲ್ಯದಿಂದಲೇ ಸಾಕಿ ಸಲುವಿ ಪುಸ್ತಕ ಓದಿಸೋದಾಲಿ ಮಾಡೋದಾಲಿ ಪ್ರತಿಯೊಂದು ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಉಪನಯನ ಎಲ್ಲವನ್ನು ಮಾಡಿದಾನಲ್ಲ ತಂದೆ, ಅವನು ಮರೆಯ ಹಿಂದೆ ನಿಂತು ಕೆಲಸವನ್ನು ಮಾಡಿರ್ತಾನೆ. ಅವನಿಗೋಸ್ಕರ ಪಿತೃ ಷೋಡಶ ಅಂಥೇಳಿ ಅವನಿಗೂ ಸಹಿತ 16 ಪಿಂಡವನ್ನು ಇಡ್ತಾರೆ. ನಮ್ಮ ವಂಶದಲ್ಲಿ ಅಗ್ನಿಮರಣವಾಗಿ, ದುರ್ಮರಣವಾಗಿ ಅವೆಲ್ಲ ಧರ್ಮಪಿಂಡಗಳು ಅಂತ ಬರ್ತವೆ. ಏನಾದರೂ ನಾನು ಮಾಡುವ ಧರ್ಮ ಕಾರ್ಯದಲ್ಲಿ ಲೋಪ ಆಗಿದ್ದರೆ, ಬೇರೆಯವರ ಯಾವುದೇ ಒಂದು ವಿಚಾರಗಳು ನನಗೆ ಬಂದಿದ್ದರೆ, ದ್ರವ್ಯಾಪಹರಣ, ಪಂಚಮಹಾಪಾತಕಗಳು ಎಲ್ಲ ದೋಷ ಆಗಿದ್ದರೆ ಇವತ್ತು ನೆರವೇರಲಿ ಅಂತ. ಇದರಲ್ಲಿ ಮಕ್ಕಳು ಸಂತಾನಗಳು ಆಗದೇ ಇದ್ದರೆ ಅವ್ರಿಗೂ ಸಹಿತ ಪ್ರಾರ್ಥನೆ ಮಾಡೋಕ್ಕೆ ಒಂದು ಪಿಂಡ ಪ್ರದಾನ ಹೇಳಿದ್ದಾನೆ. ಯಾರಿಗೆ ಮಕ್ಕಳಾಗಲ್ಲ ಅವ್ರಿಗೂ ಸಹಿತ ಮಧ್ಯಮ ಪಿಂಡ ಪ್ರಾಶನ ಮಾಡಿದರೆ ಸಂತಾನ ಹುಟ್ಟುತ್ತಾನೆ ಅಂತ ಹೇಳ್ತಾನೆ. ಹಾಗೆ ಅಂಥ ಸಂಪೂರ್ಣವಾದ ಮಾಡುವುದೇ ಪಿತೃಪಕ್ಷ ಅಂತ ಕರೀತಾರೆ. ಇಷ್ಟೆಲ್ಲ ವಿಚಾರ ಇದೆ. ಇನ್ನೂ ಅನೇಕ ವಿಚಾರಗಳು ಗರುಡ ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾನೆ. ಅದೆಲ್ಲ ನಿಮಗೆ ತಿಳಿಸಲಿಕ್ಕೆ ಕಾಲಾವಕಾಶ ಇಲ್ಲ. ಯಾರ್ಯಾರು ನೋಡ್ತಿದ್ದೀರಾ, ನಿಮಗೇನು ಬರಲಿಲ್ವ, ಬನ್ನಿ ನದಿ ತೀರ ಶ್ರೀರಂಗಪಟ್ಟಣ ಆಗ್ಬೋದು, ಅಥವಾ ನೋಡುತ್ತಿರ್ತಾ ಕರ್ನಾಟಕದಾದ್ಯಂತ ನಿಮ್ಮ ನದಿ ತೀರದಲ್ಲಿ ಯಾರಿರ್ತಾರೆ ಅಲ್ಲಿಗೆ ಹೋಗಿ ಅವ್ರಿಗೆ ಒಂದು ಸ್ವಯಂ ಪಾಕವನ್ನು, ಅಕ್ಕಿಯನ್ನು, ಬಟ್ಟೆಯನ್ನು, ವಸ್ತ್ರವನ್ನು ಈಗ ಏನು ಡಿಪಾಸಿಟ್ ಇಟ್ಟರೆ ದಾನ ಮಾಡಿದ್ರೆ ನಿಮಗದು ಮುಂದೆ ಬರ್ತಾರೆ. ಅದಕ್ಕೋಸ್ಕರ ಯಾರೂ ಬರಲಿಲ್ವಾ, ನೀವೇ 4 kg ಎಳ್ಳು ತೊಗೊಂಡೋಗಿ ನದಿ ಹತ್ರ ತಿಳ್ಕೊಂಡು ಒಂದೊಂದು ಬಕ್ಸೆ ನೀರು ಬಿಡ್ತಾಯಿರಿ, ಅದೂ ಶ್ರದ್ಧೆಯ, ಅದೂ ಶ್ರಾದ್ದ ಅಂತ ಆಗ್ತಾನೆ. ಆದ್ದರಿಂದ ಇಷ್ಟೆಲ್ಲವನ್ನು ಋಷಿಮುನಿಗಳು ಮಾಡಿಕೊಟ್ಟಿದ್ದಾರೆ. ನಿಮ್ಮ ಶಕ್ತಿಯನ್ನು ನೋಡಿಕೊಂಡು ಕೆಲಸವನ್ನೆಲ್ಲ ಮಾಡಬೇಕು, ದಾನ ಧರ್ಮಗಳನ್ನು ಮಾಡಬೇಕು. ಅದನ್ನೆಲ್ಲವನ್ನು ಸಹಿತ ಮಾಡುವುದೇ ಶ್ರಾದ್ದ ಮತ್ತು ಪಕ್ಷ ಅಂತಾರೆ. ಆದ್ದರಿಂದ ಕೆಲವ್ರ ಮೇಲೆ ಗೌರಿಲಿ ಮಾಡ್ತೀರಾ, ಅವೆಲ್ಲ ಅನುಮಾನ ಇರುತ್ತೆ. ಕೆಲವರು ಉಗಾದಿಲಿ ಮಾಡ್ತೀರಾ, ಅದೆಲ್ಲ ನೀವು ಮಾಡ್ತಕ್ಕಂಥದ್ದು ಸಪ್ರೇಟು ಒಬ್ಬೊಬ್ಬರಿಗೆ. ಇದು ಮಾಡತಕ್ಕಂಥದ್ದು ವಿಶೇಷವಾಗಿ ಎಲ್ಲರಿಗೂ ಮಾಡುವಂಥ ವಿಧಾನ. ಇದನ್ನು ಮಾಡಿದರೆ ಇನ್ನೂ ಅಧಿಕವಾದ ಫಲಗಳನ್ನು ಕೊಡುತ್ತೆ ಅಂತ ಶಾಸ್ತ್ರ ಹೇಳಿದೆ. ಆದ್ದರಿಂದ ಗುರುಜಿಯವರೀಗ ಮುಂದಿನ ಕಾರ್ಯಕ್ರಮದಲ್ಲಿ ಗೋಪೂಜೆ, ಅದು ಬಹಳ ವಿಶೇಷವಾಗಿದೆ. ಗೋದಾನ ಶೃಂಗದಿಂದ ಹಿಡಿದು ಬಾಲದವರೆಗೆ ದೇವತೆಗಳನ್ನು ಆವಾಹನೆ ಮಾಡಿ ಈ ಒಂದು ಫಲ ಸಂಪೂರ್ಣವಾಗಿ ಗೋದಾನದಲ್ಲಿ ಬರಲಿ ಅಂತ ಮಾಡ್ತಾರೆ. ಅದೆಲ್ಲ ವೀಕ್ಷಣೆ ಮಾಡುವಂತೆ ಅಂಥೇಳಿ ಈ 2 ಮಾತುಗಳ ಮುಕ್ತಾಯವನ್ನು ಮಾಡ್ತಿದ್ದೀರಿ. ಹೇಳುವಂಥ ವಿಧಿವಿಧಾನಗಳು ಇಷ್ಟು ಅರ್ಥಗರ್ಭಿತವಾಗಿದೆ ಅಂದರೆ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ವಿದ್ಯೆಯನ್ನು ಅಭ್ಯಾಸ ಮಾಡಬೇಕು, ಸಮಾಜಕ್ಕೆ ಸರಿಯಾದಂಥ ಸನ್ನಡತೆಯಲ್ಲಿ ನಡೆಸಬೇಕು, 10 ಹಲವಾರು ವಿಚಾರಗಳನ್ನು ಅರಿತು ಅದನ್ನು ವಿಚಾರಧಾರೆಯನ್ನು ಉಣಬಡಿಸಬೇಕು. ಅಂತಹದ್ರಲ್ಲಿ ನನ್ನ ಆತ್ಮೀಯರಾದಂತಹ ಭಾನುಪ್ರಕಾಶ್ ಶರ್ಮಾರವರು ಇವತ್ತೂ ನೆನ್ನೆ ಅಲ್ಲ, ಸುಮಾರು ವರ್ಷಗಳಿಂದ
ಸುಮಾರು ವರ್ಷಗಳಿಂದ ಇಂತಹ ಅದ್ಭುತವಾದಂಥ ಒಂದು ಧರ್ಮದ ಚಿಂತನೆಯನ್ನು ಇಟ್ಕೊಂಡು ಎಲ್ಲರಿಗೂ ಈ ಜ್ಞಾನವನ್ನು ಬೋಧನೆ ಮಾಡಿ, ಅಷ್ಟೇ ಅಲ್ಲ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಯಾರೇ ಶ್ರೀರಂಗಪಟ್ಟಣಕ್ಕೆ ಬಂದರೂ ಶಾಶ್ವತಿ ಎಂಬತಕ್ಕಂಥ ಈ ನಿಲಯದಲ್ಲಿ ಇಂತಹ ಧರ್ಮ ಕಾರ್ಯಗಳು ಮಾಡಲಿಕ್ಕೆ ಸದಾಕಾಲ ಸನ್ನಿಧರಾಗಿದ್ದಾರೆ. ಅದರಲ್ಲೂ ಮಾತೃಋಣ, ಪಿತೃಋಣ, ದೇವಋಣ, ಋಷಿಋಣ, ದೈವಋಣ ಇದು ಒಂದು ಭಾಗ. ಅದರ ಮಾತಾಪಿತೃಗಳ ಋಣವನ್ನು ಹರಿಸ್ಲಿಕ್ಕಾಗತ್ತಾ? ರಾಯರು ಹೇಳ್ತಾ ಇದ್ದರೆ, ಒಂದೊಂದು ಮಾಸದಲ್ಲಿ ಗರ್ಭದಲ್ಲಿದ್ದಂತಹ ಮಗು, ಆ ಮಗುವನ್ನು ಹೊತ್ತಂಥ ತಾಯಿ ಏನೆಲ್ಲ ನೋವನ್ನು ಅನುಭವಿಸಿದಾಳಪ್ಪ. ಬಹುಶಃ ಈ ಒಂದೊಂದು ಪದಗಳನ್ನು ಆಲಿಸಬೇಕಾದ್ರೆ ಯಾರೊಬ್ಬರ ಕಣ್ಣುಗಳಾದರೂ ಒದ್ದೆ ಆಗಲೇಬೇಕು. ಅಂಥದ್ರಲ್ಲಿ ಮಧಾಂಧರಾಗಿ ನಡ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತಲ್ಲ. ವಿಧಾತ ಲಿಖಿತ ರೇಖಾ ಲಲಾಟಾಕ್ಷರ ಮಾಲಿಕ, ಆ ಸೃಷ್ಟಿಕರ್ತ ಬ್ರಹ್ಮ ಒಂದೊಂದು ಭಾಗದಲ್ಲಿ ಒಂದೊಂದನ್ನು ಬರೆದಿಟ್ಟು ಬಿಟ್ಟಿದ್ದಾನಲ್ಲ. ಆದರೆ ಯಾವುದಕ್ಕೆ ಸರಿಸಮಾನ ಅಂದ್ಕೊಳ್ಬೋದು? ತಂದೆ ತಾಯಿನ ಒಂದು ತಕ್ಕಡಿಯಲ್ಲಿ ಕೂಡಿಸಿ ಅದಕ್ಕೆ ತತ್ಸಮಾನವಾದದ್ದೇನಾದ್ರೂ ನಾವು ತೂಕ ಹಾಕಲಿಕ್ಕೆ ಸಾಧ್ಯವಾ? ಈ ಸೃಷ್ಟಿಯಲ್ಲಿ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃದೇವತೆಗಳಿಗೆ ಪಕ್ಷಮಾಸದಲ್ಲಿ ಮಾಡ್ತಕ್ಕಂಥ ಈ ಶ್ರಾದ್ದ ಕರ್ಮಗಳನ್ನು, ಪಕ್ಷಮಾಸವನ್ನು, ತಿಲತರ್ಪಣವನ್ನು ಇದನ್ನು ಮಾಡಲೇಬೇಕು. ಯಾರೊಬ್ಬರಾದರೂ ಸರಿಯೇ ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃದೇವತೆಗಳನ್ನು ನೆನೆಸ್ಕೊಳ್ಳೋದಕ್ಕೆ ಇದೊಂದು ಸುವರ್ಣ ಅವಕಾಶ. ಯಾರು ಮಾತಾಪಿತೃಗಳನ್ನು ಕಳ್ಕೊಂಡಿದ್ದೀರಿ ಅಂತಹವರು ತಪ್ಪದೀರ ಸಾಧ್ಯವಾದಷ್ಟು ಮಟ್ಟಿಗೆ ಶ್ರದ್ಧೆಯಿಂದ, ಭಕ್ತಿಯಿಂದ ಈ ಕಾಯಕವನ್ನು ಮಾಡಿ. ಅದು ಜನ್ಮ ಜನ್ಮಾಂತರದಲ್ಲಿರ್ತಕ್ಕಂತಹ ಕರ್ಮಫಲಗಳು ದೂರ, ಜೊತೆಗೆ ಮಾತಾಪಿತೃಗಳ ಆಶೀರ್ವಾದ, ಅಮ್ಮನ ನೆನೆಸ್ಕೊಂಡು ಅಪ್ಪನ ನೆನೆಸ್ಕೊಂಡು ನಡೆಸುವಂಥ ಈ ಶ್ರಾದ್ದ ಕರ್ಮದಲ್ಲಿ ಬೇಡಿದ ವರಗಳು ಶೀಘ್ರವಾಗಿ ದಯಪಾಲಿಸ್ತಾನೆ ಭಗವಂತ. ಒಂದು ಕಡೆ ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ, ಬ್ರಹ್ಮ ವಿಷ್ಣು ಮಹೇಶ್ವರರು ಒಂದು ಕಡೆ ಯೋಚನೆ ಮಾಡ್ತಾರಂತೆ, ಎಲ್ಲರಿಗೂ ಜನ್ಮದಾತರಿದ್ದಾರೆ, ನಮಗಿಲ್ವಲ್ಲ ಜನ್ಮದಾತರು ಅಂತ. ಅಂದರೆ ತಂದೆ ತಾಯಿಯ ಬೆಲೆ, ತಂದೆ ತಾಯಿನ ನೋಡಿದಾಗ ಅವ್ರ ಹತ್ತಿರ ಇದ್ದಾಗ ಯಾರಿಗೂ ಅದರ ಬೆಲೆ ಗೊತ್ತಾಗೋದಿಲ್ಲ. ಆದರೆ ಕಳ್ಕೊಂಡಾದ್ಮೇಲೆ ಆ ನೋವಿದೆಯಲ್ಲ, ಅದು ಅನುಭವಿಸೋಕ್ಕಾಗಲ್ಲ. ಹಾಗಾಗಿ ಇವತ್ತಿಲ್ಲ, ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಆದರೆ ಅವ್ರು ಇರುವಾಗ ನಾವು ಹಾಕೋ ಹೆಜ್ಜೆ ಹೇಗಿರುತ್ತೆ, ನಮ್ಮ ನಡವಳಿಕೆ ಹೇಗಿರುತ್ತೆ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾರೊಬ್ಬರಿಗಾದರೂ ಕೈ ಜೋಡಿಸಿ ಕೇಳೋದಿಷ್ಟೇ, ಇರುವಾಗ ಸಂತೃಪ್ತಿಯಾಗಿ ನೋಡ್ಕೊಳ್ಳಿ. ಇಲ್ಲದಾಗ ಋಣ ಹರಿಸ್ಕೊಳ್ಳೋದಕ್ಕಾಗಿ ಕೊಟ್ಟಿರುವಂತಹ ಈ ದೈವ ಸಂಕಲ್ಪ ಏನಿದೆ, ಋಷಿಮುನಿಗಳ ಕಾಲದಿಂದ ಬಂದಂಥ ಪಕ್ಷಮಾಸ ಇರಲಿ, ಶ್ರಾದ್ದ ಕರ್ಮಗಳಾಗಲಿ, ಇದನ್ನು ಮಾಡುವಂಥದ್ದಾಗಲಿ, ಒಳ್ಳೆಯದಾಗಲಿ. ಪಕ್ಷಮಾಸ ಅಂತ ಬಂದಾಗ ಶ್ರದ್ಧೆಯಿಂದ, ಭಕ್ತಿಯಿಂದ ಆ ಒಂದು ದಿನ, ಪಕ್ಷಮಾಸದಲ್ಲಿ ನಿಮ್ಮ ಮನೆಯಲ್ಲಿ ಆಚರಣೆ ಮಾಡುವಂತಹ ಒಂದು ದಿನ, ಒಂದು ವರ್ಷದಲ್ಲಿ ನಿಮ್ಮ ತಂದೆ ತಾಯಂದರಿಗೆ, ಅಗಲಿರ್ತಕ್ಕಂಥವ್ರಿಗೆ, ಯಾರ ಮನೆಯಲ್ಲಿ ಹಿರಿಯರನ್ನು ನಾವು ಕಳ್ಕೊಂಡಿದ್ದೀವಲ್ಲ. ನಾನು ಪ್ರತಿ ಸತಿ ತಂದೆ ತಾಯಿ ಅಂತಿರ್ತೇನೆ. ತಂದೆ ತಾಯಿ ನಿಮ್ಮ ಜೊತೆಗಿದ್ದರೆ ನೀವು ಪೂರ್ವಜನ್ಮದ ಪುಣ್ಯ ಮಾಡಿದ್ದೀರಿ ಅಂತ ತಿಳ್ಕೊಳ್ಳಿ. ತಂದೆ ತಾಯಿ ಮಡಿಲಲ್ಲಿ ನೀವಿದ್ದರೆ ಅದಕ್ಕಿನ್ನ ಪುಣ್ಯದ ಫಲ ಇನ್ನೊಂದಲ್ಲ ಅಂತ ತಿಳ್ಕೊಳ್ಳಿ. ಈ 15 ದಿವಸ ನಿನ್ನ ತಪ್ಪು ಒಪ್ಪುಗಳನ್ನು ಅರ್ಥಕೊಂಡು, ನಿಮ್ಮಪ್ಪ ಆಗಲಿ, ನಿಮ್ಮ ತಾತ ಆಗಲಿ, ನಿಮ್ಮ ಮುತ್ತಾತ ಆಗಲಿ ಮಾಡಿಟ್ರಲ್ಲ ಕೋಟಿಗಟ್ಟಲೆ ಆಸ್ತಿ, 1000 ಎಕರೆ ಭೂಮಿ ತೆಗೆದಿಟ್ರಲ್ಲ, ಅಥವಾ 10 ಎಕರೆ ಭೂಮಿ ತೆಗೆದಿಟ್ರಲ್ಲ, 2 ಎಕರೆ ಭೂಮಿ ಇರಲಿ, ಹೋಗ್ತಾವ್ರು ತೊಗೊಂಡೋದ್ರ? ಅಪ್ಪ ತಗೊಳ್ಳಿಲ್ಲ, ಅಮ್ಮ ತಗೊಂಡೋಗ್ಲಿಲ್ಲ. ಅಮ್ಮ ಬದುಕಿರುವಾಗ ಎಂತೆಂಥ ರೇಷ್ಮೆ ಸೀರೆಗಳು, ಎಂತೆಂಥ ರೇಷ್ಮೆ ಸೀರೆ ಯೋಚನೆ ಮಾಡಿ. ಕಾಟನ್ ಸೀರೆ ತೆಗೆದುಕೊಂಡ್ರು ಇಲ್ಲೇ ಬಿಟ್ಟು ಹೋಗಬೇಕು, ರೇಷ್ಮೆ ಸೀರೆ ತೆಗೆದುಕೊಂಡ್ರು ಇಲ್ಲೇ ಬಿಟ್ಟು ಹೋಗಬೇಕು. ನಮ್ಮನ್ನು ಅಗಲಿರ್ತಕ್ಕಂಥ ಪಿತೃದೇವತೆಗಳು ಒಬ್ಬರು ಮನೆಯಲ್ಲಿ ಒಂದು ಸಾವನ್ನು ನಾವು ನೋಡಿಬಿಟ್ರೆ, ಸಾವಾದಂತಹ ವ್ಯಕ್ತಿಗೆ ನಾಳೆ ನಿಂಗೊಂದು ಸೀರೆ ತಂದು ಕೊಡ್ತೀನಿ ಅಂತ ಹೇಳಿದ್ದೆ, ಅಥವಾ ನಾಳೆ ನಿಂಗೊಂದು ಪಂಚಶಾಲೆ ತರ್ತೀನಿ ಅಂತ ಹೇಳಿದ್ದೆ, ಅಥವಾ ನಾಳೆ ನಿಂಗೊಂದು ಚಿನ್ನದ ಉಂಗುರ ಹಾಕ್ತೀನಿ ಅಂತಂದಿದೆ, ಅದು ಇವತ್ತು ಬಂದಿದೆ. ಕನಿಷ್ಠ ಪಕ್ಷ ತಂದಿರತಕ್ಕಂತಕ್ಕಾದರೂ ನಾನು ತನ್ನಲ್ಲ ಕಷ್ಟಪಟ್ಟು, ಅದಕ್ಕಾದ್ರೂ ಒಂದು ನಿಮಿಷ ಎದ್ದು ಹಾಕ್ಕೊಂಡು ಆನಂತರ ನೀವು ಮುನ್ನಡೆಯಿರಿ. ಸಾಧ್ಯನಾ? ದೇಹದ ಒಳಗಿಂದ ಒಂದು ಸತಿ ಆತ್ಮ ಆಚೆ ಹೊರಟ್ರೆ ಪುನಃ ಆತ್ಮ ಒಳಗಡೆ ಬಂದು ಸೇರುತ್ತೆ ಅಂದರೆ ಅದು ಸುಳ್ಳಿನ ಮಾತು. ಅದಕ್ಕಾಗಿ ಪಿತೃದೇವತೆಗಳಿಗೆ ಈ 15 ದಿವಸ ಶ್ರದ್ಧೆಯಿಂದ, ಭಕ್ತಿಯಿಂದ ತಾವು ನಡ್ಕೊಳ್ಬೇಕಾದ ಧರ್ಮ. ದೇವಾನುದೇವತೆಗಳೇ ಈ ಪಿತೃಗಳಿಗೆ ಪಕ್ಷಮಾಸ ಅಂತ ಹೇಳಿದ್ದಾರೆ ನೋಡಿ. ಭಾದ್ರಪದ ಇದೆ, ಆಶ್ವಿಜ ಇದೆ, ಕಾರ್ತಿಕ ಇದೆ. ಎಲ್ಲ ದೇವತೆಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದಕ್ಕೂ ಒಂದೊಂದು ಮಾಸಗಳಂತ ಇದೆ.
ಎಲ್ಲ ದೇವತೆಗಳಿಗೂ ಒಂದೊಂದು ಮಾಸ ಇದ್ದಾಗ ಇದನ್ನು ಪಕ್ಷಮಾಸ ಅಂತ ಕರೆದರು. ಈ ಪಕ್ಷಮಾಸ ಅಂತ ಕರೆದು ಈ ಪಕ್ಷಮಾಸದಲ್ಲಿ ಒಂದು ವಿಶೇಷತೆ ಇರುತ್ತೆ ಅಂತ ಹೇಳಿ ಎಲ್ಲ ಮಾಸಗಳಿಗೂ ಮಿಗಿಲಾಗಿರ್ತಕ್ಕಂಥದ್ದು ವಿಶೇಷವಾದಂಥ ಮಾಸ ಯಾವುದಾರಿದ್ದರೆ ಅದು ಪಕ್ಷಮಾಸ ಅಂತ ಹೇಳಿದ್ರು. ಈ ಪಕ್ಷಮಾಸದಲ್ಲಿ ಬರೀ ನಿಮ್ಮ ತಂದೆ, ತಾತ, ಮುತ್ತಾತ 3 ಜನ ಮಾತ್ರ ಅಲ್ಲ. ಈ ಪಕ್ಷಮಾಸದಲ್ಲಿ ಯಾರೆಲ್ಲ ನಿಮಗೆ ಪರಿಚಯ ಇರತಕ್ಕಂಥವ್ರು, ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು, ನಿಮ್ಮ ಗುರುಗಳು, ನಿಮ್ಮ ಮನೆ ಪುರೋಹಿತರು, ನಿಮಗೆ ಬೇಕಾಗಿರ್ತಕ್ಕಂಥ ಒಂದೆರಡು ದಿವಸದ ಮಟ್ಟಿಗೆ ಸ್ನೇಹ ಬೆಳೆಸಿರ್ತೀರಲ್ಲ, ಒಂದೆರಡು ದಿವಸದ ಮಟ್ಟಿಗೆ ನೆನ್ನೆನೋ ಮೊನ್ನೆನೋ ಒಂದು ಸ್ನೇಹ ಆಗಿದೆ, ವಿಶ್ವಾಸ ಬೆಳೆಸಿದಿರಿ. ಅವರು ಮರಣ ಹೊಂದಿದ್ರು ಸಹಿತ ನಿಮ್ಮ ಮತ್ತು ಅವರ ಬಾಂಧವ್ಯಕ್ಕೆ ಒಂದು ತಿಲತರ್ಪಣವನ್ನು, ಒಂದು ಪಿಂಡ ಪ್ರದಾನವನ್ನು ಮಾಡಿ ಅವರ ಆತ್ಮಕ್ಕೂ ಶಾಂತಿ ತೋರ್ಬೋದು. ಯಾರೊಬ್ಬರ ಆತ್ಮಕ್ಕೂ ಶಾಂತಿ ಕೋರಲಿಕ್ಕೆ, ಅವರ ಒಂದು ಯಶಸ್ಸಿಗೆ ಅಥವಾ ಅವರ ಒಂದು ಮುಂದಿನ ಪಯಣಕ್ಕೆ ದಾರಿ ಮಾಡಿಕೊಡುವಂಥ ಒಂದು ಕಾಯಕ ಈ ಪಕ್ಷಮಾಸದಲ್ಲಿದೆ. ಇಷ್ಟೊತ್ತು ಪಿಂಡ ಪ್ರದಾನ ಆಗಿರ್ತಕ್ಕಂಥದ್ದನ್ನು ತಾವು ಗಮನಿಸಿದ್ರಿ. ಇಲ್ಲಿ ಧರ್ಮಪಿಂಡ 16, ಮಾತೃಪಿಂಡ 16, ಪಿತೃಪಿಂಡ 16. ಇದರ ಜೊತೆಗೆ ಯಾರೆಲ್ಲ ಅಗಲಿದಾರಲ್ಲ ಪಿತೃದೇವತೆಗಳು ಅವ್ರಿಗೂ ಸಮೇತ. ಹಾಗೆ ಇಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಒಂದಿದೆ. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದೆ, ಯಾರೆಲ್ಲ ರೈತರಿರ್ಬೋದು, ಯೋಧರಿರ್ಬೋದು, ಗಿಡಮರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು, ಜಲಚರಗಳು, ಕ್ರಿಮಿಕೀಟಗಳು, ಅಥವಾ ಯಾವುದೇ ಒಂದು ದಿವಸದ ವಿಶ್ವಾಸ ಅಥವಾ ಒಂದು ದಿವಸದ ಬಾಂಧವ್ಯ ನಾವು ಒಮ್ಮೆ ಸ್ಪರ್ಶಿಸಿದ್ರು, ಅಥವಾ ಆ ವಿಶ್ವಾಸ ನೋಡಿದ್ರು, ಅಥವಾ ಆ ಪ್ರೀತಿ ವಿಶ್ವಾಸ ಬಾಂಧವ್ಯ ನಮ್ಮ ಮೇಲಿದ್ದರು, ಅಂತಹವರು ಮರಣ ಹೊಂದಿದ್ರು ಸಹಿತ ಅವರ ಆತ್ಮಕ್ಕೂ ಶಾಂತಿ ಸಿಗಬೇಕು. ಹಾಗಾಗಿ ಅದರಲ್ಲಿ ಬಹಳ ಮುಖ್ಯವಾಗಿ ಜೈ ಜವಾನ್ ಜೈ ಕಿಸಾನ್ ಈ ಮಾತು ಆನಂದ್ ಗುರೂಜಿಯವರು ಪೂಜಾನುಷ್ಠಾನದಲ್ಲಿ ಮಾತ್ರ ಅಲ್ಲ, ಯಾರು ಮರಣ ಹೊಂದಿದ್ದಾರೋ ಅಂತಹವರು ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ನಾನಿಲ್ಲಿ ದೇವರನ್ನ ಪ್ರಾರ್ಥನೆ ಮಾಡ್ತಿದ್ದೇನೆ, ಪಿತೃದೇವತೆಗಳನ್ನು ಪ್ರಾರ್ಥಿಸ್ತಾ ಇದ್ದೇನೆ. ಹಾಗಾಗಿ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂತಹ ಯೋಧರಿಗೆ, ಅಂದರೆ ಯಾರು ವೀರಮರಣವನ್ನು ಹೊಂದಿದ್ದಾರಲ್ಲ ಅವರ ಆತ್ಮಕ್ಕೂ ಶಾಂತಿ ಸಿಗಲಿ, ಯಾರು ರೈತ ಬಾಂಧವರಿದ್ದಾರಲ್ಲ ಅವರ ಆತ್ಮಕ್ಕೂ ಶಾಂತಿ ಸಿಗಲಿ. ಹಾಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಆಗಿರ್ತಕ್ಕಂಥ ಅಚಾತುರ್ಯಗಳಿರ್ತಾವಲ್ಲ, ಎಂತಹ ದೊಡ್ಡ ಸಮಸ್ಯೆಗಳಾಗಿದ್ದು ಅವರು ಮರಣ ಹೊಂದಿದ್ರು, ಅಕಾಲ ಮರಣ ಹೊಂದಿದ್ರು, ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ, ಮಹಾವಿಷ್ಣುನ ಆರಾಧನೆ. ಇರುವಾಗ ಚೆನ್ನಾಗಿ ನೋಡ್ಕೊಳ್ಬೇಕು. ಅವರು ಹೊರಟ ಮೇಲೆ ಕನಿಷ್ಠ ಪಕ್ಷ ಶ್ರಾದ್ದಗಳನ್ನು ಪಕ್ಷಮಾಸದಲ್ಲಿ ಮಾಡುವಂಥ ಈ ಪಕ್ಷವನ್ನು ಶ್ರದ್ಧೆಯಿಂದ ಮಾಡಬೇಕು. ಶ್ರದ್ಧೆಯಿಂದ ಮಾಡಿದಾಗ ಅದ್ರ ಫಲ ಆ ತಾಯಿ ಅನುಗ್ರಹಿಸ್ತಾಳೆ. ಗರ್ಭದಲ್ಲಿ ಮೊದಲನೇ ತಿಂಗಳು ಒಂದು ಮಗು ಬಿದ್ದಿದೆ ಅಂದರೆ ಆ ಮಗು ಗರ್ಭವತಿ ಅಂತ ಗೊತ್ತಾದ ತಕ್ಷಣ ಆ ತಾಯಿ ಆನಂದ ಪಡ್ತಾಳೆ.
2ನೇ ತಿಂಗಳು 3ನೇ ತಿಂಗಳು 4ನೇ ತಿಂಗಳು ಭಾಳಷ್ಟು ಶ್ರಮಪಟ್ಟು ಹೊರ್ತಾಳೆ. 5ನೇ ತಿಂಗಳಿಗೆ ಬರೋಷ್ಟರೊಳಗೆ ಎದ್ದರೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೂತ್ರೆ ಎದ್ದೇಳೋಕ್ಕಾಗಲ್ಲ, ಆದರೂ ಶ್ರಮಿಸ್ತಾಳೆ. 6, 7 ಅಬ್ಬಬ್ಬ 8, 9 ಅಂತೂ ನರಕಯಾತನೆ. ಅದರಲ್ಲೂ ಬಡತನದ ರೇಖೆ ಇದೆಯಲ್ಲ, ಸಿರಿ ಸಂಪತ್ತಿರಬಹುದು, ಶ್ರೀಮಂತಿಕೆ ಇರಬಹುದು, ಅದರ ನೋವು ಯಾವುದು? ಆ ನೋವು ಎಂಬತಕ್ಕಂಥದ್ದು ಯಾರು ತಗೊಳ್ಳಿಕ್ಕಾಗತ್ತೆ? 1000 ಚೇಳುಗಳು ಒಟ್ಟಿಗೆ ಕಡಿದ್ರೆ ಹೇಗಿರುತ್ತೋ ಆ ನೋವು ತಾಯಿ ಗರ್ಭ, ಆ ಪ್ರಸವ ವೇದನೆ ಇದೆ. ಇವತ್ತಿನ ಹೆಣ್ಣುಮಕ್ಕಳಿಗೆ ಸಿಸರಿನ್ ಇದೆ. ಹಿಂದಿನ ತಾಯಂದರಿಗೆ ಸಿಸರಿನ್ ಅಂದರೆ ಗೊತ್ತಿಲ್ಲ, ನಾರ್ಮಲ್ ಡೆಲಿವರಿ. ಆ ಡೆಲಿವರಿ ಪೈನ್ ಇದೆಯಲ್ಲ, ಅಬ್ಬಬ್ಬ ಅದು ಸಾಮಾನ್ಯವಾದಲ್ಲ. ತಾಯಿ ಗರ್ಭದಿಂದ ಮಗು ಆಚೆ ಬರಬೇಕಾದ್ರೆ ಆ ನೋವನ್ನು ತಡ್ಕೊಂಡಂಥ ತಾಯಿ ಮಗುವಿನ ಹೊಟ್ಟೆ ತುಂಬಿಸೋದಕ್ಕೋಸ್ಕರ ತಾನು ಪಥ್ಯಗಳಿದ್ದು ತನ್ನ ಎದೆ ಹಾಲನ್ನು ಉಣಬಡಿಸಿದ್ದು. ತಾಯಿ ಜೊತೆಯಲ್ಲಿದ್ದಾಗ ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರಗಳು, ಅದಾದಮೇಲೆ ಈ ಪ್ರಕಾರ ಪ್ರಾರ್ಥನೆ ಮಾಡಿ ಪಿಂಡ ಪ್ರದಾನವನ್ನು ಬಿಡೋದು. ಇದನ್ನು ನೋಡಿ ನನ್ನ ತಾಯಿ ಆಹಾರ ಸಿಗುತ್ತೆ. ವಸುರುದ್ರ ಆದಿತ್ಯ, ಆ ಪಿತೃದೇವತೆಗಳು ನನ್ನ ತಂದೆ ತಾಯಿ ಎಲ್ಲೇ ಇದ್ದರು, ಯಾವ ಜನ್ಮ ತಾಳಿದ್ರು, ಯಾವ ಜನ್ಮದಲ್ಲಿದ್ದರೂ ಅವ್ರಿಗೆ ಆಹಾರವನ್ನು ಕೊಡಬೇಕಾದ್ದು ವಸುರುದ್ರ ಆದಿತ್ಯ, ಆ ದೇವರುಗಳು, ಅವ್ರನ್ನೇ ಪಿತೃದೇವತೆಗಳು ಅಂತೀವಿ. ಹಾಗಾಗಿ ಈ ಪಿತೃಕಾರ್ಯ ಎಂಬತಕ್ಕಂತಹದ್ದು ಪರಮ ಪವಿತ್ರವಾಗಿರ್ತಕ್ಕಂತಹದ್ದು. ಈ ಪಿತೃಕಾರ್ಯ ಪಿತೃಪಕ್ಷದಲ್ಲಿ ಆಚರಣೆ ಮಾಡುವಂತಹ ಅಥವಾ ವ್ಯಕ್ತಿ ಗತಿಸಿದ ನಂತರ ಶ್ರಾದ್ದ ಕರ್ಮಾದಿಗಳನ್ನು ಯಾರಾದರೂ ಸಹಿತ ಮಾಡೋದ್ರಿಂದ ಅವರ ಇಡೀ ಕುಟುಂಬಕ್ಕೆ ಒಂದು ಸಮೃದ್ಧಿತನ ಬರುತ್ತೆ. ತಂದೆ ತಾಯಿ ಋಣ ಹರಿಸ್ಕೊಳ್ಳೋದಕ್ಕಂತೂ ಈ ಜನ್ಮಕ್ಕೆ ಸಾಧ್ಯ ಆಗೋದಿಲ್ಲ. ತಂದೆ ತಾಯಿ ಋಣವನ್ನು ಹರಿಸ್ಕೊಂಡಿದ್ದೀವಿ ನಾವು ಅಂತ ಹೇಳೋರು ಮೂರ್ಖರಾಗ್ತಾರೆ. ಮನುಷ್ಯ ಈ ದೇಹವನ್ನು ಕೊಟ್ಟಂಥ ಮಾತಾಪಿತೃಗಳಿಗೆ ನಮ್ಮ ಇಹಪರಗಳಲ್ಲಿ ನಮ್ಮ ಜೀವನ ಪೂರ್ತಿ ಮುಗಿದು ಅವರ ಪಾದ ತೊಳೆದು ನೀರು ಕೊಡಲು ನಮ್ಮ ತೀರೋದಿಲ್ಲ. ಅಂತಹದರಲ್ಲಿ ಪಾಠ ಹೇಳಿದಂಥ ಗುರುಗಳು, ಜನ್ಮ ಕೊಟ್ಟ ತಂದೆ ಎಷ್ಟು ಶ್ರಮಪಟ್ಟು ಮುದ್ದಾದಂತಹ ತಾಯಿ ತನ್ನ ಮಗುವನ್ನು ಮುದ್ದರಿಸ್ತಾಳೆ. ಆದರೆ ತಂದೆ 100 ಸಮಸ್ಯೆಗಳು, ಹೊರಗಡೆ 100 ತೊಂದರೆಗಳು ಬಂದರೂ ಎಲ್ಲವನ್ನು ತಟ್ಕೊಂಡು ಯಾವ ಕಷ್ಟನೂ ಸಹಿತ ತನ್ನ ಮಕ್ಕಳಿಗೆ ಹೇಳಿದಿರ ಆ ಮಕ್ಕಳನ್ನು ಸುಧಾರಣೆ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಆ ಮಕ್ಕಳನ್ನು ಒಂದು ಸರಿಯಾದ ದಾರಿ ಕರ್ಕೊಂಡು ಹೋಗೋ ತನಕ ತಂದೆಯ ಜವಾಬ್ದಾರಿ ಅಂತಹದ್ದು. ಅಂತಹ ತಂದೆ ತಾಯಿಯನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ತಂದೆ ತಾಯಿ ಬದುಕಿರುವಷ್ಟು ದಿನ ಅವ್ರಿಗಿನ್ನ ಮತ್ತೊಬ್ಬರು ದೇವರಿಲ್ಲ. ಮೃತರಾದ ನಂತರ, ಗತಿಸಿದ ನಂತರ ಅವರಿಗೆ ಮಾಡಬೇಕಾದ ಶ್ರಾದ್ದ ಕರ್ಮಾದಿಗಳನ್ನು ಪಕ್ಷಮಾಸದ ಈ ಒಂದು ತಿಲತರ್ಪಣವನ್ನು ಶ್ರದ್ಧೆಯಿಂದ ಮಾಡಿ.
सहस्रशीर्षा पुरुषः सहस्राक्ष सहस्रपाद सभूमिं विश्वतो ऋत्वा अत्यधिष्ठदशाङ्गुलं पुरुष एवेदगुं सर्वं यद्भूतं यद्धभव्यम् उतामृतस्त्वस्येषानः ॐ नमो नारायणाय ॐ नमो नारायणाय ॐ नमो नारायणाय. ತಾವು ಈಗ ನೋಡ್ತಾ ಇರ್ತಕ್ಕಂಥ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಇದು ಗಯಾ ಕ್ಷೇತ್ರ. ಪಿತೃಗಳಿಗೆ ವಿಶೇಷವಾಗಿರ್ತಕ್ಕಂಥ ಪಿಂಡ ಪ್ರದಾನವನ್ನು ಮಾಡುವಂತಹ ಕ್ಷೇತ್ರ. ಇವತ್ತಿಗೂ ಇಲ್ಲಿ ವಿಷ್ಣುಪಾದ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗಯಾಸುರ ಎಂಬತಕ್ಕಂಥ ರಾಕ್ಷಸನಿಂದಲೇ ನಿರ್ಮಿತವಾದಂತಹ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಗ್ರಾಮ ಇದು ಗಯಾಸುರ ಗ್ರಾಮ. ಜೊತೆಗೆ ಗಯಾಸುರನ ಈ ಗ್ರಾಮದಲ್ಲಿ ವಿಷ್ಣುವಿನ ಪಾದವಿದೆ. ವಿಷ್ಣುವಿನ ಪಾದ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃದೇವತೆಗಳಿಗೆ ಪಿಂಡ ಪ್ರದಾನ ಮಾಡ್ತಕ್ಕಂಥದ್ದು. ಇಲ್ಲಿ ಒಮ್ಮೆ ಪಿಂಡ ಪ್ರದಾನ ಮಾಡಿದ್ರೆ ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃಗಳಿಗೆ ವಿಷ್ಣು ಲೋಕ ಸಿಗ್ತಕ್ಕಂಥದ್ದು. ಇದಕ್ಕಾಗಿ ಇಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಕ್ಕೆ ವಿಷ್ಣುಪಾದದ ದರ್ಶನ, ಜೊತೆಗೆ ರಾಜ್ಯದ ಕರ್ನಾಟಕ ಇರ್ಬೋದು, ರಾಜ್ಯದಾದ್ಯಂತ ಇರ್ಬೋದು, ದೇಶ ವಿದೇಶಗಳಿಂದಲೂ ಸಹಿತ ಇಲ್ಲಿಗೆ ಭಕ್ತರು ಆಗಮಿಸ್ತಾರೆ. ಅವರ ಅಗಲಿರ್ತಕ್ಕಂತಹ ಪಿತೃಗಳನ್ನು ಪಿತೃ ಕಾರ್ಯಗಳನ್ನು ಮಾಡಲಿಕ್ಕೆ, ಪಿತೃಗಳಿಗಿರ್ತಕ್ಕಂತಹ ಪಿಂಡ ಪ್ರದಾನ ಮಾಡಲಿಕ್ಕೆ ವಿಷ್ಣುಪಾದಕ್ಕಾಗಿ, ವಿಷ್ಣುಪಾದದ ದರ್ಶನಕ್ಕಾಗಿ ಇಲ್ಲಿಗೆ ಆಗಮಿಸ್ತಾರೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಕ್ಕೆ ಇವತ್ತಿನ ದಿವಸ ಮಾಲೂರಿನ ಕೃಷ್ಣೇಶರು ಈ ಕ್ಷೇತ್ರದಲ್ಲೇ ಬರ್ತಕ್ಕಂತಹ ಭಕ್ತರು ಯಾರೊಬ್ಬರಾದರೂ ಸಹಿತ, ಅದರಲ್ಲೂ ನಮ್ಮ ಕರ್ನಾಟಕದಿಂದ ಆಗಮಿಸ್ತಕ್ಕಂತಹ ಯಾರೇ ಒಬ್ಬ ಭಕ್ತರಾದರೂ ಸಹಿತ ಇದೇ ಕ್ಷೇತ್ರದಲ್ಲೇ ಇದ್ದು ಬರ್ತಕ್ಕಂತಹ ಕರ್ನಾಟಕ ರಾಜ್ಯದಿಂದ ಯಾರೊಬ್ಬರೇ ಸಹಿತ ಬಂದರೂ ಸಹಿತ ಗಯಾ ಕ್ಷೇತ್ರದ ಮಹಾವಿಷ್ಣುವಿನ ಪಾದ ದರ್ಶನ, ಜೊತೆಗೆ ಪಿತೃ ಕಾರ್ಯಗಳನ್ನು ಮಾಡಲಿಕ್ಕಾಗಿ ಭಾನುಕುಮಾರ್ ಶಾಸ್ತ್ರಿಯವರು, ಮೈಸೂರಿನ ಭಾನುಕುಮಾರ್ ಶಾಸ್ತ್ರಿಯವರು ಸಹಿತ ಇಲ್ಲೇ ವಾಸವಾಗಿದ್ದಾರೆ. ಇದೆಲ್ಲವೂ ಸಹಿತ ನಮ್ಮ ಸೌಭಾಗ್ಯವೇ ಸರಿ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ದರ್ಶನ ಇವತ್ತು ನಮ್ಮ ಮಹರ್ಷಿ ವಾಣಿಯಲ್ಲಿ ತಾವೆಲ್ಲರೂ ನೋಡ್ತಾ ಇದ್ದೀರಿ. ಪಿತೃಪಕ್ಷ ಮಾತ್ರವೇ ಅಲ್ಲ, ವರ್ಷದ 365 ದಿವಸವೂ ಈ ಒಂದು ವಿಷ್ಣುಪಾದದ ಮೇಲೆ ಪಿಂಡ ಪ್ರದಾನ ನಡೀತಲೇ ಇರುತ್ತೆ. ಯಾರೇ ಒಬ್ಬರು ಶ್ರಾದ್ದ ಕರ್ಮವನ್ನು ಮಾಡಬೇಕಾದ್ರೂ, ಯಾರೇ ಒಬ್ಬರು ಪಕ್ಷವಾಸವನ್ನು ಮಾಡಬೇಕಾದ್ರೂ ವಿಷ್ಣುಪಾದದ ಮೇಲೆ ಮಾಡಬೇಕು ಅಂತಕ್ಕಂಥದ್ದೇ ಪ್ರತೀತಿ. ಅದರಿಂದ ಧರ್ಮಶಾಸ್ತ್ರ ಪ್ರಕಾರ ಈ ಒಂದು ಕ್ಷೇತ್ರದ ಮಹಿಮೆ ಸಾಕಷ್ಟು ವಿಶೇಷವಾಗಿದೆ. ಇಂತಹ ಕ್ಷೇತ್ರವನ್ನು ನಿಮ್ಮೆಲ್ಲರಿಗೂ ಸಹಿತ ಪರಿಚಯ ಮಾಡಿಸಲಿಕ್ಕಾಗಿ ಉದಾರ ಮನಸ್ಸಿನಿಂದ ನನ್ನ ಜೊತೆ ಆಗಮಿಸಿರ್ತಕ್ಕಂಥ ನಮ್ಮ ಮಾಲೂರಿನ ಮಾಜಿ ಮುಜರಾಯಿ ಸಚಿವರಾದಂತಹ ಕೃಷ್ಣೇಶ್ ಶೆಟ್ಟರು ಸಹಿತ ಆಗಮಿಸಿದ್ದಾರೆ. ಪಿತೃ ಕಾರ್ಯ ಮಾಡತಕ್ಕಂಥದ್ದು, ವಿಷ್ಣುಪಾದ ದರ್ಶನ ಮಾಡತಕ್ಕಂಥದ್ದು ಇವತ್ತಿನ ದಿವಸ ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ. ಯಾರೇ ಒಬ್ಬರಾದರೂ ಸಹಿತ ಒಮ್ಮೆ ವಿಷ್ಣುಪಾದವನ್ನು ದರ್ಶನ ಮಾಡಿದ್ರೆ ಸಂಪೂರ್ಣವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಭಗವಾನ್ ಮಹಾವಿಷ್ಣುವಿನ ಪಾದದಲ್ಲಿ ದರ್ಶನ ಮಾಡ್ತಕ್ಕಂಥದ್ದು, ಪಿಂಡ ಪ್ರದಾನ ಮಾಡ್ತಕ್ಕಂಥದ್ದು, ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ದರ್ಶನ ಮಾಡುವಂಥ ಭಾಗ್ಯ ಇವತ್ತು ನಿಮ್ಮೆಲ್ಲರದು. ಬನ್ನಿ ಸ್ವಾಮಿಯ ಪಾದವನ್ನು ದರ್ಶನ ಮಾಡೋಣ. ಅದರೊಂದಿಗೆ ಪಿತೃ ಕಾರ್ಯವನ್ನು ಹೇಗೆ ಮಾಡಬೇಕು ಅದನ್ನು ಕ್ರಮಬದ್ಧವಾಗಿ ನಾವು ತಿಳ್ಕೊಳ್ಳೋಣ. ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಸ್ವಾಮಿಯ ಪ್ರಧಾನ ದ್ವಾರ, ಪ್ರಧಾನವಾಗಿರ್ತಕ್ಕಂತಹ ರಾಜಗೋಪುರ, ವಿಶೇಷವಾಗಿರ್ತಕ್ಕಂತಹ ವಿಮಾನ ಗೋಪುರದ ಒಳಗಡೆ ಇರ್ತಕ್ಕಂಥದ್ದೇ ಸ್ವಾಮಿಯ ಮಹಾವಿಷ್ಣುವಿನ ಪಾದ. ಆ ವಿಷ್ಣು ಪಾದವನ್ನು ದರ್ಶನ ಮಾಡೋಣ. ರಾಜಗೋಪುರ ಪ್ರಧಾನ ಗೋಪುರವಾಗಿರ್ತಕ್ಕಂತಹ ಪ್ರಧಾನ ದ್ವಾರದ ದರ್ಶನವನ್ನು ಮಾಡೋಣ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ ಗೋವಿಂದ. ವಿಷ್ಣುವಿನ ಪಾದ
ಆಗ ಗಯಾನಾಂ ದತ್ತಂ ದತ್ತಮಸ್ತು ಅಂತಾನೆ ಹೇಳಿ ಇಡ್ತೀವಿ. ಶ್ರಾದ್ದ ಭೂಮಿಂ ಗಯಾಂ ಧಾತ್ವ ಅಂತ ಹೇಳ್ತೀವಿ. ಒಳಗೆ ಇವಾಗ ನೀವು ನೋಡಿದ್ರಿ ಉದ್ಭವ ಪಾದ ಇದೆ ಮಹಾವಿಷ್ಣುದು, ಮೇಲುಗಡೆ ಚಿನ್ನದ್ದು ಕಳಶ ಬಾವುಟ ಇದೆ, ಅಷ್ಟಾದಶ ಮಂಟಪ ಅಂತ ನಾವು ಹೇಳಲ್ವಾ. ಈಶಾನ ವಿಷ್ಣು ಕಮಲಾಸನ ಕಾರ್ತಿಕೇಯ ವಂದಿತ್ರೆ ಅರ್ಕ ರಜನೀಶ್ ಗಣೇಶ್ವರಾಣಾಂ ಸಭ್ಯ ಸವ್ಯ ದಧಿ ಕಣ್ವ ಮತಂಗಜಾಣ ಕ್ರೌಂಚ ಅಮ್ರೇಂದ್ರ ಕಾಶ್ಯಪಾಣಾಂ ಕಳಶೋದ್ಭವ ಪಾದಾಂ ನಮಾಮಿ ಸತತಂ ಪಿತೃಮುಕ್ತಿ ಹೇತೋ ಗಯಾಶ್ರಾದ್ದಂ ಗಯಾಶ್ರಾದ್ದಂ ಗಯಾಶ್ರಾದ್ದಂ. ಗಯೆ 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 ಅಂತ ಹೇಳೋದು ಕಾರಣ ಏನಂದರೆ, ಗಯಾದಲ್ಲಿ ಶ್ರಾದ್ದ ಮಾಡಿದ್ರೆ 100 ಅಶ್ವಮೇಧ ಯಜ್ಞ ಮಾಡಿದ್ರೆ ಏನು ಪುಣ್ಯ ಸಿಗತ್ತೆ, ಏನು ಫಲ ಸಿಗತ್ತೆ, ಅದು ಒಂದು ಗಯಾಶ್ರಾದ್ದವನ್ನು ಮಾಡಿದ್ರೆ ಅಷ್ಟೇ ಪುಣ್ಯ ಅಷ್ಟೇ ಫಲವನ್ನು ಜನ ಪಡೀತಾರೆ. ಇದು ಪಿಂಡ ಸ್ವರೂಪದಲ್ಲಿ ಮಾಡಿದ್ರೂ ಕೂಡ ಇದು ಇರೋದು ಪಿತೃಯಜ್ಞ. ಅದಕ್ಕೋಸ್ಕರ ಇಲ್ಲಿ ಉದ್ಭವ ಪಾದ ಮೇಲ್ಗಡೆ ಕಳಶ ಇದೆ, ಅಷ್ಟಾದಶ ಮಂಟಪವನ್ನು ಧ್ಯಾನ ಮಾಡಬೇಕು. ಇದನ್ನೇ ಧ್ಯಾನ ಮಾಡಿದ್ರೆ ಪಿತೃನ ಅಕ್ಷಯ ಸಿಗತ್ತೆ ಅಂತ ಪ್ರಮಾಣ ಇರೋದು. ಇದು ವಾಯು ಪುರಾಣದಲ್ಲಿ ಬರೆದಿದೆ. ಇದೇ ನಾವು ಇವಾಗ ನಿಂತಿರೋದು. ಮೇಲ್ಗಡೆ ಕಳಶ ಕಾಣಿಸ್ತಿದೆ, ಹಿಂಭಾಗದಲ್ಲಿ ಅಷ್ಟಾದಶ ಮಂಟಪ. ಎಲ್ಲ ಕಡೆ ಶ್ರಾದ್ದ ಮಾಡಬೇಕಾದ್ರೆ ಅಪರಾಹ್ನ ಪೂರ್ವಾಹ್ನ ಇರುತ್ತೆ. ಗಯಾದಲ್ಲಿ ನಿಮಗೆ ಯಾವುದೂ ದೋಷವೂ ಬರಲ್ಲ, ಅಪರಾಹ್ನನೂ ಬರಲ್ಲ, ಪೂರ್ವಾಹ್ನನೂ ಬರಲ್ಲ, ರಾಹು ಕಾಲ ಕೇತು ಕಾಲ ಯಾವ ಕಾಲ ದೋಷವನ್ನೂ ಬರಲ್ಲ. ಇಲ್ಲಿ ತನಕ ಅಂದರೆ ಗ್ರಹಣ ಕಾಲದಲ್ಲಿ ಬಹಳ ಕಡೆ ಶ್ರಾದ್ದವನ್ನು ವರ್ಜಿತ ಬರೆದಿದ್ದಾರೆ. ಆದರೆ ಗಯಾದಲ್ಲಿ ಗ್ರಹಣ ಕಾಲದಲ್ಲೂ ಕೂಡ ಶ್ರಾದ್ದವನ್ನು ಮಾಡಬಹುದು ಅಂತ ಬರೆದಿದೆ. ಅದು ಅಲ್ಲದೇ ಒಂದು ದಿವಸದಲ್ಲಿ ಶ್ರಾದ್ದದಲ್ಲಿ ಒಂದೇ ಶ್ರಾದ್ದ ಆಗಬೇಕು ಅಂತಾನೂ ಮಾಹಿತಿ ಸಿಗತ್ತೆ ಸುಮಾರು ಕಡೆ. ಆದರೆ ಗಯಾದಲ್ಲಿ ಮಾಡಿದ್ದು ಯಜ್ಞದ ಫಲ ಇರೋದ್ರಿಂದ ಗಯಾದಲ್ಲಿ ಒಂದು ದಿವಸದಲ್ಲಿ 3 ಕಡೆ ಆಗಲಿ 5 ಕಡೆ ಆಗಲಿ 10 ಕಡೆ ಆಗಲಿ ಎಷ್ಟು ಶ್ರಾದ್ದವನ್ನು ಬೇಕಾದರೆ ಮಾಡಬಹುದು. ಗಯಾದಲ್ಲಿ ಮಾಡೋಕ್ಕೆ 3 ಕಡೆನೂ ಶ್ರಾದ್ದ ಒಂದು ದಿವಸದಲ್ಲಿ ಮಾಡ್ತಾರೆ. ಇದು ಅಲ್ಲದೇ ಪಕ್ಷ ಮಾಸದಲ್ಲಿ 17 ದಿವಸ ಇದು ಬಿಟ್ಟು ತ್ರಿಪಾಕ್ಷಿಕ ಶ್ರಾದ್ದವನ್ನು ಗಯಾದಲ್ಲಿ ಮಾಡೋ ಪದ್ಧತಿ ಕೂಡ ಇದೆ. ಗಯಾದಲ್ಲಿ ಮಾಡೋಕ್ಕೆ 54 ಕಡೆ ಕೂಡ ಶ್ರಾದ್ದವನ್ನು ಮಾಡೋ ಪದ್ಧತಿ ಕೂಡ ಜನ ಆಚರಿಸ್ತಾರೆ, ಪದ್ಧತಿ ಇದೆ. ಕಲಿಯುಗದ ಮುಂಚೆ 365 ಕಡೆ ಶ್ರಾದ್ದ ಮಾಡೋ ಪದ್ಧತಿ ಇತ್ತು. ಕಲಿಯುಗ ಬಂದ ಮೇಲೆ ಎಲ್ಲ ಲೋಪ ಆಗಿಬಿಟ್ಟು ಇನ್ನೂ ಇವಾಗಲೂ 54 ಕಡೆ ಶ್ರಾದ್ದ ಮಾಡಬಹುದು. ಗಯಾ ಕ್ಷೇತ್ರದಲ್ಲಿ 3 ಕಡೆ ವಿಶೇಷವಾದಂತಹ ರೀತಿ ಪಿಂಡ ಪ್ರದಾನವನ್ನು ಮಾಡ್ತಾರೆ. ಒಂದು ವಟವೃಕ್ಷ, ಇದಕ್ಕೆ ಸೀತಮ್ಮನವರೇ ಹೇಳಿರ್ತಕ್ಕಂಥದ್ದಾದ್ರಿಂದ ವಟವೃಕ್ಷದ ಬಳಿ ಸಹಿತ ಅಷ್ಟೇ ವಿಶೇಷವಾದ ರೀತಿ ಇಲ್ಲೊಂದು ಪಿಂಡ ಪ್ರದಾನ ಆಗುತ್ತೆ. ಎರಡನೇದು ವಿಷ್ಣು ಪಾದದ ಹತ್ರ ಆಗುತ್ತೆ. ಮೂರನೇದು ಫಲ್ಗುಣಿ ನದಿ ಹತ್ರ ಆಗುತ್ತೆ. ಆದರೆ ಈ 3 ಕಡೆ ಆಗಬೇಕಾದ್ರೆ ಇದರ ಹಿನ್ನೆಲೆ ಒಂದಿದೆ. ಆ ಹಿನ್ನೆಲೆ ಅದರಲ್ಲಿರ್ತಕ್ಕಂಥ ವಿಶೇಷತೆ ಏನು? ಬನ್ನಿ ನಮ್ಮ ಭಾನುಕುಮಾರ್ ಅವ್ರ ಹತ್ರ ಈ ವಿಚಾರವನ್ನು ತಿಳ್ಕೊಳ್ಳೋಣ. ನದಿ ತೀರದಲ್ಲಿ ತೀರ್ಥಶ್ರಾದ್ದ ಮಾಡೋ ಪದ್ಧತಿ ಎಲ್ಲಿಂದ ಪಕ್ಕದಲ್ಲಿ ಪುಣ್ಯ ನದಿಗಳು ಹರಿಯುತ್ತೆ ಅದ್ರ ಪಕ್ಕ ಇರೋ ಎಲ್ಲ ಊರವನ್ನು ಎಲ್ಲ ತೀರ್ಥ ಅಂತ ನಾವು ಕರಿತೀವಿ. ಅದಕ್ಕೋಸ್ಕರ ಯಾವ ಕ್ಷೇತ್ರಕ್ಕೆ ಹೋದರೆ ತೀರ್ಥಶ್ರಾದ್ದವನ್ನು ಮಾಡೋದು ನಮ್ಮ ಕರ್ತವ್ಯ. ಇದಕ್ಕೋಸ್ಕರ ಫಲ್ಗು ನದಿ ತೀರದಲ್ಲಿ ನಾವು ಪಿಂಡ ಪ್ರದಾನವನ್ನು ಮಾಡ್ತೀವಿ. ಎರಡನೇದು ವಿಷ್ಣುಪಾದ, ಉದ್ಭವ ಮಹಾವಿಷ್ಣು ಗಯಾದಲ್ಲಿರೋದ್ರಿಂದ ಮುಕ್ತಿ ಪಡಿಸೋರು ಮಹಾವಿಷ್ಣು. ಅವ್ರ ಪಾದದಲ್ಲಿ ನಾವು ಸಮರ್ಪಣೆ ಕೊಟ್ಬಿಟ್ಟು ಏನಂದರೆ ವೈಕುಂಠದಲ್ಲಿ ಅವ್ರಿಗೂ ಜಾಗ ಮಾಡಿಕೊಡಿ, ಅವ್ರಿಗೆ ಮೋಕ್ಷ ಪಡಿಸಲಿ ಅಂತ ಎರಡನೇ ಜಾಗಕ್ಕೆ ನಾವು ಪಿಂಡ ಪ್ರದಾನವನ್ನು ಮಾಡ್ತೀವಿ. ಮೂರನೇದು ಆಲದ ಮರ, ಇದು ಅಕ್ಷಯವಟ. ಸೀತಾಮ್ಮನವರು ಇದನ್ನು ಅಕ್ಷಯ ಇರುವಂಥ ಆಶೀರ್ವಾದ ಕೊಟ್ಟಿರೋದು. ಯಾಕಂದರೆ ದಶರಥನಿಗೆ ಆ ಶ್ರವಣಕುಮಾರ್ ತಂದೆ ತಾಯಿದು ಶಾಪ ಇತ್ತು, ನಿಮಗೆ ಪುತ್ರ ಸುಖ ಸಿಗಲ್ಲ ಅಂತ. ಮಗಂದು 3 ಕರ್ತವ್ಯ, ಯಾವಾಗ ತನಕ ಮಗ ಇದ್ದಾನೆ ತಂದೆ ಅವ್ರದ್ದು ಹೇಳಿದ ಮಾತವನ್ನು ಕೇಳ್ಕೊಂಡು ಇರೋದು. ತೀರ್ಕೊಂಡ ಮೇಲೆ ಮೊದಲೇ ದಿವಸದಿಂದ ವೈಕುಂಠ ತನಕ ಮಾಡೋದು. ಮೂರನೇದು ಗಯಾದಲ್ಲಿ ಕನಿಷ್ಪಕ್ಷ ಬಂದುಬಿಟ್ಟು ಒಂದು ಸಲ ಆದ್ರೂ ಗಯಾ ಶ್ರಾದ್ದವನ್ನು ಮಾಡಬಹುದು. ಗಯಾದ ಶ್ರಾದ್ದ ಎಷ್ಟು ಸಲ ಬೇಕಾದ್ರೂ ಮಾಡಬಹುದು ಅಂತ ಇದೆ. ಅದರಲ್ಲೇ ಪ್ರತ್ಯಕ್ಷ ಕಲಿಯುಗದ ಮುಂಚೆ ಇಲ್ಲಿ ಪ್ರತ್ಯಕ್ಷ ದೇವರು ಬಂದುಬಿಟ್ಟು ಪಿತೃದೇವರು ಕೈನಲ್ಲಿ ಪಿಂಡ ಎತ್ಕೊಂಡು ಹೋಗ್ತಿದ್ರು ಅಂತ ಪ್ರಮಾಣ ಇದೆ. ಆವಾಗ ರಾಮರು ಬಂದಿರೋ ಟೈಮ್ನಲ್ಲಿ ಆ ಸಾಮಾನು ಜೋಡ್ಸಕ್ಕೆ ಹೋಗಿರೋವಾಗ ಸೀತಾ ಅಮ್ಮನವರು ನದಿ ದಡದಲ್ಲಿ ಕೂತಿದ್ರು. ಆವಾಗ ಪ್ರತ್ಯಕ್ಷವಾಗಿ ದಶರಥ ಬಂದುಬಿಟ್ಟು ಅಮ್ಮನವರಿಂದ ಪಿಂಡ ಬೇಡ್ಕೊಂಡ್ರು. ಅಮ್ಮನವರು ಹೇಳಿದ್ರು, ನಾವು ಮುತ್ತೈದೆ, ನನಗೆ ಪಿಂಡ ಪ್ರದಾನ ಮಾಡೋಕ್ಕೆ ಅಧಿಕಾರ ಇಲ್ಲ. ದಶರಥರು ಆತ್ರೆ ಆಗಿತ್ತು ಶಾಪದ ಪ್ರಭಾವದಿಂದ. ಅವ್ರು ಹೇಳಿದ್ರು, ಇಲ್ಲ ನೀನು ಮಹಾಲಕ್ಷ್ಮಿ ಸ್ವರೂಪ, ನಿನ್ನಿಂದ ಅಯೋಧ್ಯ ಉದ್ಧಾರ ಆಗಿದ್ದು, ನೀನು ನಂಗೆ ಪಿಂಡ ಕೊಡು, ಏನಿಂದು ಪಿಂಡ ಕೊಡಲಿ ಅಂತ ಮಾವನವ್ರು ಹೇಳಿದ ಮೇಲೆ ಏನು ಕೈನಲ್ಲಿದೆ ಅದರದೇ ಪಿಂಡ ಕೊಡು ಅಂತ ಮರಳದೇ ಪಿಂಡ ಇಟ್ಟರು. 3 ಪಿಂಡವನ್ನು ಇಟ್ಬಿಟ್ಟು 3 ಸಾಕ್ಷಿ ಪಡೆದ್ರು. ಫಸ್ಟು ನದಿನ, ಅದಕ್ಕೆ ರಾಮ ಬಂದ ಮೇಲೆ ನದಿನ ಹೇಳಿದ್ರು, ನಾವು ಎಲ್ಲೂ ತೀರ್ಥಕ್ಕೆ ಹೋದರೆ ತೀರ್ಥ ಸ್ನಾನ ಮಾಡ್ತೀವಿ, ಅಯ್ಯೋ ರಾಮ ಬಂದ ಸ್ನಾನ ಮಾಡ್ತಾರೆ, ನನ್ನಿಂದ ಅನುಜ್ಞೆ ತಗೋತಾರೆ ಅಂತ ನದಿ ಸುಳ್ಳು ಹೇಳ್ತು. ಅದಕ್ಕೆ ಶಾಪ ಕೊಟ್ಟರು, ನಿನ್ನಲ್ಲಿ ಮರ್ಯಾದೆ ನೀನು ಕಡ್ಕೋತೀಯ, ನಿನ್ನಲ್ಲಿ ಪ್ರವಾಹ ಇರಲ್ಲ, ನದಿನಲ್ಲಿ ಪ್ರವಾಹ ಇದ್ದರೆ ತಾನೇ ಮರ್ಯಾದೆ ಅಂತ. ಎರಡನೇದು ಹಸುನ ಕೇಳಿದ್ರು. ಹಸು, ನಾವು ಯಾವ ಶ್ರಾದ್ದವನ್ನು ಮಾಡಿದ್ರೆ ಗೌದಾನ ಗೌಗ್ರಾಸ ತೆಗಿತೀವಿ, ಅದಕ್ಕೋಸ್ಕರನೇ ಹಸು ಕೂಡ ಸುಳ್ಳು ಹೇಳ್ತು. ಹಸುನ ಶ್ರಾಪ ಕೊಟ್ಟರು, ನಿನ್ನಲ್ಲಿ 33 ಕೋಟಿ
ಕೋಟಿ ದೇವರು ಇದ್ರೂ ಕೂಡ ನಿನ್ನ ಬಾಯಿ ಅಶುದ್ಧವಾಗಿರುತ್ತೆ ಅಂತ. ಮೂರನೇದು ಆಲದ ಮರ, ಇಲ್ಲ ಅಮ್ಮನವರು ಇಲ್ಲಿ ಶ್ರಾದ್ದ ಮಾಡಿದ್ದಾರೆ ಅದಕ್ಕೆ ನಾನು ಪ್ರಮಾಣ ಇದ್ದೀನಿ ಅಂತ. ಅದಕ್ಕೆ ಅಮ್ಮನವರು ಇದಕ್ಕೆ ಆಶೀರ್ವಾದ ಕೊಟ್ಟರು, ನೀನು ಅಕ್ಷಯ ಇರ್ತೀಯ, ನಿಂದು ಕ್ಷಯ ಆಗಲ್ಲ. ಯಾರು ಗಯಾ ಬಂದುಬಿಟ್ಟು ನಿಂಗೆ ಮರ್ಯಾದೆ ಕೊಳ್ಳಿಲ್ಲ, ನಿಂಗೆ ಛಾಯೆ ಒಳಗೆ ಬಂದು ನಮಸ್ಕಾರ ಮಾಡಲಿಲ್ಲ, ಅವ್ರದ್ದು ಗಯಾ ಯಾತ್ರೆ ಗಯಾ ಶ್ರಾದ್ದವನ್ನು ಪೂರ್ತಿ ಆಗಲ್ಲ. ಅದಕ್ಕೋಸ್ಕರನೇ ಯಾರು ಗಯಾ ಶ್ರಾದ್ದವನ್ನು ಮಾಡಿರ್ತಾರೆ ಅವ್ರಿಗೆ ಆಲದ ಎಲೆನ ಎಂಜಿಲು ಮಾಡಬಾರ್ದು. ಯಾಕಂದರೆ ಇದು ಇವತ್ತಿಂದ ಗಯಾ ಶ್ರಾದ್ದ ಮಾಡಿರೋರಿಗೆ ದೇವರ ಸಮಾನ ಅಂತ ಪ್ರಮಾಣ. ಕಲಿಯುಗದ ಮುಂಚೆ ಕಾಮಕ್ರೋಧ ಲೋಭ ಈ ನಾಲ್ಕನ ಬಿಟ್ಟು ಕಾರ್ಯವನ್ನು ಮಾಡ್ತಿದ್ರು. ಕಲಿಯುಗ ಬಂದ ಮೇಲೆ ಸಾಧ್ಯತೆ ಇಲ್ಲ. ಅದು ಪರಿಹಾರಕ್ಕೋಸ್ಕರನೇ ಇದ್ರ ಕೆಳಗೇನೆ ಒಂದು ಹಣ್ಣು ಒಂದು ತರಕಾರಿ ಬಿಡಬೇಕು, ಎಲೆನಲ್ಲಿ ಆಲದ ಎಲೆ ಎಂಜಿಲು ಮಾಡಬಾರ್ದು ಅಂತ ಪ್ರಮಾಣ ಈ ವಟವೃಕ್ಷದ ತಳಭಾಗದಲ್ಲಿ ಮುದ್ದು ಕೃಷ್ಣ ಬಾಲಕೃಷ್ಣ ಇದ್ದಾನೆ. ಆದರೂ ವಟವೃಕ್ಷದಲ್ಲೂ ಸಹಿತ ಪಿಂಡ ಪ್ರದಾನವನ್ನು ಮಾಡಬಹುದು. ಹಿರಿಯರಿಗೆ ಅಗಲಿರ್ತಕ್ಕಂತಹ ಪಿತೃಗಳಿಗೆ ಮೋಕ್ಷವನ್ನು ಕೊಡಬಹುದು. ಅಂತಹ ಮೋಕ್ಷ ಸಿಗತಕ್ಕಂತಹ ಸ್ಥಳ ಗಯಾಕ್ಷೇತ್ರ. ಗಯಾಕ್ಷೇತ್ರದಲ್ಲಿ ಹಿಂದೆ ಸೀತಾಮಾತೆ ದಶರಥ ಮಹಾರಾಜರಿಗೆ ಪಿಂಡವನ್ನು ಕೊಟ್ಟಂಥ ಸ್ಥಳ. ಆ ಪಿಂಡವನ್ನು ಕೊಟ್ಟಾಗ ನೋಡಿರ್ತಕ್ಕಂತಹ 3 ಸಾಕ್ಷಿಗಳು. ಒಂದು ಸಾಕ್ಷಿ ವಟವೃಕ್ಷ, ಮತ್ತೊಂದು ಸಾಕ್ಷಿ ಹರಿಯುವ ನದಿ, ಮತ್ತೊಂದು ಸಾಕ್ಷಿ ಗೋಮಾತೆ. ಏನೇ ಆದರೂ ಬಹಳಷ್ಟು ಅರ್ಥಗರ್ಭಿತವಾಗಿದೆ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ಪಕ್ಷಮಾಸ ಆಗಲಿ ಶ್ರಾದ್ದವಾಗಲಿ, ಶ್ರಾದ್ದದಲ್ಲಿ ಬರ್ತಕ್ಕಂಥದ್ದೇ ಗಯಾ ಶ್ರಾದ್ದ ಅಂತ. ಅಂದರೆ ನಾವು ಶ್ರಾದ್ದ ಮಾಡುವಾಗಲೂ ಸಹಿತ ತಿಥಿ ಆಚರಣೆ ಮಾಡುವಾಗಲೂ ಗಯಾನಲ್ಲೇ ಶ್ರಾದ್ದ ಮಾಡ್ತಾ ಇದ್ದೀವಿ, ಗಯಾಲೇ ತಿಥಿ ಮಾಡ್ತಾ ಇದ್ದೀವಿ ಅಂತ ಮಂತ್ರ ಭಾಗದಲ್ಲಿ ಬರುತ್ತೆ. ಆದರೆ ನಾವು ಇವತ್ತಿನ ದಿವಸ ಸಾಕ್ಷಾತ್ ಗಯಾ ಕ್ಷೇತ್ರದಲ್ಲೇ ಇದ್ದೀವಿ. ಈ ಒಂದು ಕ್ಷೇತ್ರದ ಸಂಪೂರ್ಣ ಮಾಹಿತಿ, ಸಂಪೂರ್ಣವಾದಂಥ ದರ್ಶನವನ್ನು ಇವತ್ತು ನೀವು ಮಾಡ್ತಾ ಇದ್ದೀರಿ. ನಮ್ಮ ಪೂರ್ವ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಬಾಲಕೃಷ್ಣ ಇದ್ರ ಮೇಲೆ ಮಲಗಿರ್ತಾನಂತೆ. ಅದರಿಂದ ಈ ಒಂದು ವಟವೃಕ್ಷದ ತಳಭಾಗದಲ್ಲೂ ಪಿಂಡ ಪ್ರದಾನವನ್ನು ಮಾಡಿದ್ರೆ ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟಾರ್ಥಗಳ ಸಿದ್ಧಿ ನಾನು ಪ್ರತ್ಯೇಕವಾದಂಥ ರೀತಿ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ರೈತ ಬಾಂಧವರಿಗೂ ಸಹಿತ ಸನ್ಮಂಗಳ ಉಂಟಾಗಬೇಕು, ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು, ರಾಜ್ಯದಲ್ಲಿ ಪ್ರತಿಯೊಬ್ಬರು ಸಹಿತ ನೆಮ್ಮದಿಯುತವಾಗಿರಬೇಕು, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸುಖ ಸಂತೋಷ ನೆಮ್ಮದಿ ಸಿಗಬೇಕು ಅಂತ ವಟವೃಕ್ಷದ ಬಳಿ ಭಗವಂತನ ನಾನು ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ಕೃಷ್ಣಂ ಮುಂದೆ ಜಗದ್ಗುರು. ಹಾಗೆ ಗುರುವಿಗೆ ಗುರುವಾಗಿರ್ತಕ್ಕಂತಹ ಕೃಷ್ಣ ಭಗವಾನ್ ಸಹಿತ ಈ ವಟವೃಕ್ಷದಲ್ಲಿ ಈ ಎಲೆಯ ಮೇಲೆ ಬಾಲಕೃಷ್ಣ ಮಲಗಿರೋದ್ರಿಂದ ಈ ಕೃಷ್ಣನ ಸಾನ್ನಿಧ್ಯದಲ್ಲಿ ರಾಜ್ಯದ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಲೌಕಿಕದಲ್ಲಿ ಯಾರೂ ಏನಾದರೂ ತಪ್ಪು ಮಾಡದೆ ರಾಜಕೀಯದವರು 2 ಕೈ ಕಟ್ಟೋ ಅಧಿಕಾರ ಇದೆ. ಇಲ್ಲಿ ಬ್ರಹ್ಮ ಇವರಿಗೆ 4 ಕೈ ಕಟ್ಟೋ ಅಧಿಕಾರ ಕೊಟ್ಟಿದ್ದಾರೆ. ಇಲ್ಲಿ ಗಯಾಶ್ರಾದ್ದವನ್ನು ದಂಪತಿ ಸಮೇತವಾಗಿ ಆಗಬೇಕು ಅಂತ ಪದ್ಧತಿ ಬರೆದಿರೋದು. ಯಾಕಂದರೆ ಇದು ಯಜ್ಞದ ಲೆಕ್ಕದಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಪಿತೃದಂಡಿಂದ ವಿಮುಕ್ತಿ ಆಗೋಕ್ಕೋಸ್ಕರನೇ ಗಯಾಶ್ರಾದ್ದವನ್ನು ಮಾಡ್ತಾರೆ. ಇದು ಲಾಸ್ಟ್ನಲ್ಲಿ ಬೆನ್ನು ತಟ್ಟೋದು ಏನಂದರೆ ಪಿತೃದಂಡದಿಂದ ನಿಮಗೆ ವಿಮುಕ್ತಿ ಆಯಿತು ಅಂತ ಹೇಳೋದು. ಇದೇ ಇರೋದು ಗಯಾಶ್ರಾದ್ದ ಒಂದು ಸಂಪೂರ್ಣತೆ.
ಇಷ್ಟೊತ್ತು ನೋಡಿದಂತಹ ಈ ಒಂದು ಮಹಾವಿಷ್ಣುಪಾದ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಭಕ್ತ ಸಮೂಹ ಸಾವಿರಗಟ್ಟಲೆ ಲಕ್ಷಾಂತರ ಜನ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ವಿಶೇಷವಾಗಿರ್ತಕ್ಕಂಥ ವಿಷ್ಣುಪಾದ ದರ್ಶನವನ್ನು ಮಾಡ್ತಾರೆ. ಯಾರೊಬ್ಬರಾದರೂ ಸಹಿತ ನಮ್ಮನ್ನು ಅಗಲಿರ್ತಕ್ಕಂಥವರಿಗೆ ಪಿತೃ ಕಾರ್ಯಗಳನ್ನು ಮಾಡಲಿಕ್ಕಾಗಿ ವಿಶೇಷವಾಗಿರ್ತಕ್ಕಂಥ ಸ್ಥಳ. ಒಮ್ಮೆ ಇಲ್ಲಿ ಬಂದು ಈ ಸಾನ್ನಿಧ್ಯದಲ್ಲಿ ಪಿಂಡ ಪ್ರದಾನವನ್ನು ಮಾಡಿದ್ರೆ ಮೋಕ್ಷ ಸಿಗುವಂಥದ್ದಂತೂ ಖಂಡಿತ ಸತ್ಯ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಸಹಸ್ರಾಕ್ಷ ಸಹಸ್ರವಾದ ಸಭೋಮಿಂ ವಿಶ್ವದೋ ವೃತ್ವಾದಿದಿಷ್ಟ ದಶಾಂಗುಲಂ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ನಮಃ. ಶ್ರೀಮನ್ನಾರಾಯಣನ ವಿಶೇಷವಾಗಿರ್ತಕ್ಕಂಥ ಪಾದದರ್ಶನ ನಾವು ನೀವೆಲ್ಲರೂ ಮಾಡಿದ್ದೇವೆ, ಧನ್ಯರಾಗಿದ್ದೇವೆ. ಇವತ್ತಿನ ದಿವಸ ಲೋಕ ಕಲ್ಯಾಣಾರ್ಥವಾಗಿ ಶ್ರೀಮನ್ನಾರಾಯಣನ ಪಾದದ ಮುಂದೆ ಸಂಕಲ್ಪವನ್ನು ಮಾಡ್ತಿದ್ದೇನೆ. ಶೀಘ್ರವಾಗಿ ನಿಮ್ಮೆಲ್ಲರ ಕಷ್ಟ ದೂರ ಆಗಬೇಕು, ರಾಜ್ಯದಲ್ಲಿ ಸುಭಿಕ್ಷಿತನ ಉಂಟಾಗಬೇಕು, ರಾಜ್ಯದಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಿ ರೈತ ಬಾಂಧವರು ಪ್ರತಿಯೊಬ್ಬರು ಸಹಿತ ಸುಖದಿಂದಿರಬೇಕು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬರಬಳೆ ತಾವೆಲ್ಲರೂ ಸಹಿತ ಇವತ್ತು ಧನ್ಯರಾಗಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ವಿಷ್ಣು ಕ್ಷೇತ್ರ. ಸಾಕ್ಷಾತ್ ಭಗವಂತ ಮಹಾವಿಷ್ಣುವಿನ ಪಾದವನ್ನು ನಾವು ದರ್ಶನ ಮಾಡಿದ್ವಿ. ಎಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ದಿನ ಇವತ್ತಿನ ದಿವಸ. ಅದರಲ್ಲೂ ಪಕ್ಷಮಾಸವಲ್ಲದಿದ್ದರೂ ವರ್ಷದ 365 ದಿವಸ ದಿನದ 24 ಗಂಟೆ ನಕ್ಷತ್ರಗಳು ಆಚಂದ್ರಾರ್ಕವಾಗಿ ಸೂರ್ಯ ಚಂದ್ರರು ಇರುವವರೆಗೂ ಪ್ರತಿಯೊಬ್ಬರು ಸಹಿತ ದರ್ಶನ ಮಾಡಬೇಕಾದಂಥ ಏಕೈಕ ಪವಿತ್ರವಾದ ಪುಣ್ಯಸ್ಥಳ ಗಯಾಕ್ಷೇತ್ರ. ಆ ಗಯಾಕ್ಷೇತ್ರದ ವಿಶೇಷವಾಗಿರ್ತಕ್ಕಂಥ ವಿಷ್ಣು ಪಾದವನ್ನು ನಾವು ದರ್ಶನ ಮಾಡಿದ್ದೀವಿ. ಇಲ್ಲಿ ಹೆಣ್ಮಕ್ಳು ಸಹಿತ ಪಿಂಡ ಪ್ರದಾನ ಮಾಡ್ಬೋದು. ಅದು ಹೇಗೆ? ಅದಕ್ಕೂ ಆಧಾರ ಇದೆ. ಹಿಂದೆ ಶ್ರೀರಾಮಚಂದ್ರ ತನ್ನ ತಂದೆಯಾದಂಥ ದಶರಥ ಮಹಾರಾಜರಿಗೆ ಪಿಂಡ ಪ್ರದಾನ ಮಾಡಲಿಕ್ಕಾಗಿ ಈ ಗಯಾಕ್ಷೇತ್ರಕ್ಕೆ ಬಂದರು ದಂಪತಿಗಳ ಸಮೇತ. ಅಂದರೆ ಶ್ರೀರಾಮಚಂದ್ರ ಸೀತಾಮಾತೆ ಇಲ್ಲಿ ಬಂದರು. ಬಂದಂತಹ ಕಾಲದಲ್ಲಿ ರಾಮಚಂದ್ರ ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನು ತರಲಿಕ್ಕಾಗಿ ಅರಣ್ಯಕ್ಕೆ ಹೊರಡ್ತಾನೆ. ಮಾಧ್ಯಾಹ್ನಿಕ ಸನ್ನಿವೇಶ, ಮಾಧ್ಯಾಹ್ನಿಕ ಎದುರಾಗುತ್ತೆ. ಮಾಧ್ಯಾಹ್ನಿಕ ಎದುರಾದಾಗ ತಾಯಿ ಸೀತಾದೇವಿ ದಡದಲ್ಲಿ ಕೂತು ಮರಳಿನಿಂದ ಉಂಡೆಗಳನ್ನು ಕಟ್ಟಿ ಆಟ ಆಡ್ತಿರ್ತಾಳೆ. ಮರಳಿನ ಉಂಡೆಗಳನ್ನು ಕಟ್ಟಿ ಆಡುವಂತಹ ಸಮಯ ಸರಿಸುಮಾರು ಅಪರಾಹ್ನ ಕಾಲ, ಶ್ರಾದ್ದದ ಕಾಲ. ಆ ಸಮಯದಲ್ಲಿ ದಶರಥ ಮಹಾರಾಜರು ಅವರ ಕೈಯನ್ನು ಮುಂದೆ ತೋರಿಸ್ತಾರೆ. ಮುಂದೆ ತೋರಿಸಿದಾಗ ತಾಯಿ ಮರಳಿನ ಉಂಡೆಯನ್ನೇ ಪಿಂಡವನ್ನಾಗಿ ದಶರಥ ಮಹಾರಾಜರ ಕೈಗೆ ಕೊಡ್ತಾಳೆ. ಈ ಒಂದು ಪಿಂಡವನ್ನು ಕೊಡಲಿಕ್ಕೂ ಸಹಿತ ಒಂದು ಕಾರಣ ಇದೆ. ಹಿಂದೆ ದಶರಥ ಮಹಾರಾಜರು ಅರಣ್ಯದಲ್ಲಿ ಬೇಟೆಯಾಡಲು ಹೊರಟಾಗ ಶ್ರವಣಕುಮಾರ ಅವರ ತಂದೆ ತಾಯಿ ಅವರು ಕೊಟ್ಟಂಥ ಶಾಪ ಇದೆ. ತನ್ನ ಮಗ ಇದ್ದರೂ ಸಹಿತ, ಗಂಡು ಮಕ್ಕಳಿದ್ದರೂ ಸಹಿತ ಪಿಂಡ ಪ್ರದಾನವಿಲ್ಲದಂಥ ರೀತಿ ಆಗುವಂಥ ರೀತಿ ಶಾಪವನ್ನು ಕೊಡ್ತಾರೆ ಆ ಒಂದು ಶ್ರವಣಕುಮಾರರ ತಂದೆ ತಾಯಿ. ಅದಕ್ಕಾಗಿ ದಶರಥ ಮಹಾರಾಜರಿಗೆ 4 ಜನ ಮಕ್ಕಳಿದ್ದರೂ ಸಹಿತ ಯಾರೊಬ್ಬರೂ ಸಹಿತ ಶ್ರೀರಾಮಚಂದ್ರನಿಂದಲೂ ಪಿಂಡ ಪ್ರದಾನವಾಗಲಿಲ್ಲ ದಶರಥ ಮಹಾರಾಜರಿಗೆ. ಅದರಿಂದ ಅಂದು ಸೀತಾದೇವಿ ತನ್ನ ಹಸ್ತದಿಂದ ಮರಳಿನ ಉಂಡೆಗಳನ್ನೇ ಪಿಂಡ ಪ್ರದಾನವಾಗಿ ಮಾಧ್ಯಾಹ್ನಿಕ ಅಂದರೆ ಅಪರಾಹ್ನ ಕಾಲದಲ್ಲಿ ದಶರಥ ಮಹಾರಾಜರಿಗೆ ಕೊಡ್ತಾಳೆ. ಅಂದಿನಿಂದ ಇಂದಿನವರೆಗೂ ಈ ಒಂದು ಗಯಾಕ್ಷೇತ್ರದಲ್ಲಿ ಹೆಣ್ಣುಮಕ್ಕಳು ಸಹಿತ ಪಿಂಡ ಪ್ರದಾನವನ್ನು ಮಾಡುತ್ತಿದ್ದಾರೆ. ಜೊತೆಗೆ ವಿಶೇಷವಾದಂತಹ ಪುಣ್ಯಕ್ಷೇತ್ರವಾದ್ದರಿಂದ ಬರ್ತಕ್ಕಂಥ ಸಮಸ್ತರಿಗೂ ಭಗವಂತನ ಸಂಪೂರ್ಣ ಅನುಗ್ರಹ ಇದೆ. ಇಂದಿಗೂ ತಾವು ನೋಡಬಹುದು, ಗಯಾಕ್ಷೇತ್ರದಲ್ಲಿ ಸೀತಾದೇವಿ ಪಿಂಡವನ್ನು ಇಟ್ಟಂತಹ ಸ್ಥಳ, ದಶರಥ ಮಹಾರಾಜರು ಅವರ ಕೈಯನ್ನು ಚಾಚಿ ಪಿಂಡವನ್ನು ತಗೊಂಡಂತಹ ಸ್ಥಳ ಇದೇ ಸ್ಥಳದಲ್ಲೇ. ಜೊತೆಗೆ ಇವತ್ತಿಗೂ ಸಹಿತ ಕೆಲವು ಕುರುಹುಗಳು, ಕೆಲವು ಆಧಾರಗಳು ಇವತ್ತಿಗೂ ನೋಡಬಹುದು. ಬನ್ನಿ. ಓಂ ಶ್ರೀರಾಮಚಂದ್ರಾಯ ನಮಃ, ರಘುವೀರ ಸಮರ್ಥಾಯ ನಮಃ, ಜಾನಕಿ ವಲ್ಲಭಾಯ ನಮಃ. ಮಹಾವಿಷ್ಣು ಕ್ಷೇತ್ರದಲ್ಲಿ ರುದ್ರಕ್ಷೇತ್ರವೂ ಇದೆ. ಅತ್ತ ರುದ್ರನ ಸ್ಮಶಾನವಾಸಿಯಾಗಿರ್ತಕ್ಕಂತಹ ರುದ್ರನೂ ಅಲ್ಲಿದ್ದಾನೆ.
ಇತ್ತ ಮಹಾವಿಷ್ಣುವಿನ ಪಾದ ಇದೆ. ಹರಿಹರೇಶ್ವರರ ಸಾನ್ನಿಧ್ಯ ಅಂದರೂ ಸಹಿತ ಗಯಾ ಕ್ಷೇತ್ರ ಇದು ತಪ್ಪಾಗಲಾರದು. ಗಯಾ ಕ್ಷೇತ್ರದಲ್ಲಿ ರುದ್ರನೂ ಇದ್ದಾನೆ, ಮಹಾವಿಷ್ಣುವೂ ಇದ್ದಾನೆ.